ಶಿಷ್ಯರ ಜೀವನನೂ ಹಾಗೆ ಇತ್ತು. ಅವರು ಸ್ವರ್ಗರಾಜ್ಯದ ಪ್ರಜೆಯಾಗಿ ಆಯ್ಕೆ ಆದವರಾಗಿದ್ದರೂ ಕೂಡ ಅವರು ಲೋಕದ ಪ್ರಜೆಗಳಾಗಿಯೇ ಬದುಕಿದ್ರು. ಕಾರಣ ಅವ್ರ ಮೇಲೆ ಶಕ್ತಿ ಬಂದಿಲ್ಲ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಲಿಕ್ಕೆ ಸ್ವರ್ಗದಿಂದ ಇಳಿದು ಬರುವ ದೇವರ ಆತ್ಮನಿಂದ ತುಂಬಲ್ಪಟ್ರೆ ಮಾತ್ರನೇ ಸಾಧ್ಯ. ಕೇವಲ ಒಂದು ಹೊಸ ಜನ್ಮ ಪಡೆದಿದ್ರಿಂದ ಆಗೋದಿಲ್ಲ. ನಾಟ್ ಜಸ್ಟ್ ಬಿಕಾಸ್ ಆಫ್ ಬಾರ್ನ್ ಅಗೇನ್. ಹೊಸ ಜನ್ಮ ಪಡೆದ ಮಾತ್ರಕ್ಕೆ ಆಗೋದಿಲ್ಲ. ಹೊಸ ಜನ್ಮ ಈ ಲೋಕದಲ್ಲಿ ಜೀವಿಸ್ಲಿಕ್ಕಷ್ಟೇ. ಆದರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕಲಿಕ್ಕೆ ಸ್ವರ್ಗದ ಶಕ್ತಿಯಿಂದ ಭೂಷಿತರಾಗಬೇಕು. ಬುದ್ಧಿಯಿಂದ ಮಾಡ್ಲಿಕ್ಕೆ ಆಗದೆ ಇರೋದೇನು ಗೊತ್ತಾ? ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ಮಾಡ್ಲಿಕ್ಕೆ ಆಗದೆ ಇರೋದು ದೇವರ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕಲಿಕ್ಕಾಗಲ್ಲ. ನಾವೆಲ್ಲರೂ ಕೂಡ ಈ ಒಂದು ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. ಈ ಲೋಕದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ನಾವೆಲ್ಲರೂ ಕೂಡ ಆಸೆ ಪಡ್ತೀವಿ. ಯಾಕೆ ಅಂದರೆ ನಮ್ಮ ಒಳಗಡೆ ಇರುವಂಥದ್ದು ಈ ಲೋಕದ ಆತ್ಮ ಆಗಿರೋದ್ರಿಂದ ಈ ಲೋಕದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಾನೆ ನಮ್ಗೆ ಆಸೆ ಪಡ್ಲಿಕ್ಕೆ ಆಗೋದು. ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀವೋ ಇಲ್ವೋ? ಈ ಲೋಕದಲ್ಲಿ ಚೆನ್ನಾಗಿರೋದು ಅಂದರೆ ರೋಗವಿಲ್ಲದೆ, ಕಷ್ಟ ನಷ್ಟಗಳಿಲ್ಲದೆ, ಯಾವುದೇ ಒಂದು ಸಮಸ್ಯೆ ಇಲ್ಲದೆ, ಸಂಕಟವಿಲ್ಲದೆ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೆಲ್ಲ ಒಳ್ಳೇದಾಗ್ತಾ, ಅದರಲ್ಲಿ ನಮಗೆ ಒಳ್ಳೇದು ಅಂದರೆ ಲಾಭ, ಜಯ, ಒಳ್ಳೇದಾಗಬೇಕು ಎಲ್ಲದರಲ್ಲೂ. ಅದು ಬಿಸ್ನೆಸ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಆರೋಗ್ಯದ ವಿಷಯ ಇರ್ಬೋದು, ನಮ್ಮ ಕೆಲಸ ಕಾರ್ಯಗಳಿರ್ಬೋದು, ಪ್ರತಿಯೊಂದರಲ್ಲೂ ನಮಗೆ ಚೆನ್ನಾಗಾಗಬೇಕು ಅಂತ ಆಸೆ ಇರುತ್ತೆ. ಕರೆಕ್ಟಾ? ನಾವು ದೇವರನ್ನ ಹುಡುಕಿಕೊಂಡು ಬರೋದು, ಪ್ರಾರ್ಥನೆಗಳನ್ನ ಮಾಡೋದು, ದೇವಾಲಯಕ್ಕೆ ಹೋಗೋದು, ಇದೆಲ್ಲವೂ ಕೂಡ ಈ ಒಂದು ನಂಬಿಕೆ ನಮಗೆ ಇರೋದ್ರಿಂದಾನೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ, ನಾವು ಬೈಬಲ್ ಓದಿದರೆ, ನಾವು ದೇವಾಲಯಕ್ಕೆ ಹೋದರೆ ನಾವು ಚೆನ್ನಾಗಿರ್ತೀವಿ, ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ನಮಗೆ ಒಳ್ಳೇದಾಗುತ್ತೆ. ಆ ರೀತಿ ಒಂದು ವಿಶ್ವಾಸ ನಮಗೆ ಇದೆ, ನಿಮಗೂ ಇದೆ. ಆದರೆ ಇದಕ್ಕೆ ಕಾರಣ ಏನು ಅಂತ ನೋಡುವಾಗ ನಮ್ಮ ಒಳಗಡೆ ಈ ಲೋಕದ ಒಂದು ಆತ್ಮ ಇದೆ. ಸ್ಪಿರಿಟ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಿ. ಈ ಲೋಕದ ಆತ್ಮ. ಈ ಲೋಕದ ಆತ್ಮ ದೇವರ ಆತ್ಮಕ್ಕೆ ವಿರುದ್ಧ. ಲೋಕದ ಆತ್ಮ ದೇವರ ಆತ್ಮಕ್ಕೆ ವಿರುದ್ಧ. ದೇವರ ಆತ್ಮ ಯಾವತ್ತೂ ಕೂಡ, ಎಂದೆಂದಿಗೂ ಕೂಡ ಈ ಲೋಕದಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕು, ಚೆನ್ನಾಗಾಗಬೇಕು. ನಾವು ಹೇಳಿದ ಹಾಗೆ ಎಲ್ಲ ಚೆನ್ನಾಗಾಗಬೇಕು, ಸಕ್ಸಸ್ಫುಲ್ ಆಗಬೇಕು, ಇಲ್ಲಿ ನಾವು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬಾಳಬೇಕು, ಏನು ತೊಂದರೆ ಇರಬಾರ್ದು, ಆ ರೀತಿ ಬಯಸುವ ಆತ್ಮ ಅಲ್ಲ ಯೇಸುವಿನ ಆತ್ಮ, ಪವಿತ್ರ ಆತ್ಮ, ಹೋಲಿ ಸ್ಪಿರಿಟ್ ಅಂತ ಹೇಳ್ತೀವಿ. ಪವಿತ್ರಾತ್ಮ, ದೇವರ ಆತ್ಮ, ಯೇಸು ಕ್ರಿಸ್ತನ ಆತ್ಮ. ಆದರೆ ಇಂದು ನಮ್ಮ ಆತ್ಮ ಯಾವುದು? ನಮ್ಮಲ್ಲಿರುವ ಆತ್ಮ ಯಾವುದು? ವಾಟ್ ಕೈಂಡ್ ಆಫ್ ಸ್ಪಿರಿಟ್ ವಿ ಹ್ಯಾವ್ ಟುಡೇ ಇನ್ ಅಸ್? ಪವಿತ್ರಾತ್ಮನ ಆಸೆ ಏನು? ಲೋಕದ ಆತ್ಮ ನಮ್ಮಲ್ಲಿರುವಾಗ ಲೋಕದ ಆಸೆ ಇರುತ್ತೆ. ಪವಿತ್ರಾತ್ಮ ನಮ್ಮಲ್ಲಿರುವಾಗ ಈ ಪವಿತ್ರಾತ್ಮನ ಆಸೆ ಏನು? ಅಥವಾ ಪವಿತ್ರಾತ್ಮ ನಮ್ಮಲ್ಲಿ ಯಾವ ಆಸೆಯನ್ನು ಉಂಟು ಮಾಡ್ತಾರೆ? ಪವಿತ್ರಾತ್ಮ ನಮ್ಮಲ್ಲಿ ದೇವರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಆಸೆಗಳನ್ನು ಉಂಟು ಮಾಡ್ತಾರೆ. ನಮಗೆ ಗೊತ್ತು, ನಾವು ಬೈಬಲ್ನಲ್ಲಿ ನೋಡುವಾಗ 2 ರೀತಿಯ ಕಿಂಗ್ಡಮ್ ಇದೆ. 2 kingdoms. One is kingdom of God, another is kingdom of this world. ಒಂದು ದೇವರ ರಾಜ್ಯ, ಇನ್ನೊಂದು ಲೋಕ ಸಾಮ್ರಾಜ್ಯ, ಲೋಕದ ರಾಜ್ಯ. ಈ ದೇವರ ರಾಜ್ಯ ಅಂದ್ರೆ ದೇವರ ರಾಜ್ಯನೇ, ಅದನ್ನ ಬೇರೆ ಏನು ಕರೆಯಲಿಕ್ಕೆ ಏನೂ ಇಲ್ಲ. ಅಂದ್ರೆ ಈ ಒಂದು ಲೋಕ ರಾಜ್ಯ
ವರ್ಡ್ಲಿ ಕಿಂಗ್ಡಮ್, ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್ ಅಂತ ಹೇಳುವಾಗ ಇದನ್ನ ನಾವು ಈ ರೀತಿಯಲ್ಲೂ ಹೇಳ್ಬೋದು. ಮೈ ಕಿಂಗ್ಡಮ್, ನನ್ನ ಒಂದು ಸಾಮ್ರಾಜ್ಯ. ಮೈ ಕಿಂಗ್ಡಮ್, ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್, ಲೋಕದ ರಾಜ್ಯ, ಲೋಕದ ಸಾಮ್ರಾಜ್ಯ, ಲೌಕಿಕ ಸಾಮ್ರಾಜ್ಯ. ಇನ್ನೊಂದು ಕಿಂಗ್ಡಮ್ ಆಫ್ ಸೈಟನ್, ಸೈತಾನನ ಸಾಮ್ರಾಜ್ಯ. ಇದು ಮೂರು ಒಂದೇ, ಇದು ಮೂರು ಒಂದೇನೆ. ಇದು ಮೈ ಕಿಂಗ್ಡಮ್, ನನ್ನ ಸಾಮ್ರಾಜ್ಯ, ಲೋಕ ಸಾಮ್ರಾಜ್ಯ, ಸೈತಾನನ ಸಾಮ್ರಾಜ್ಯ. ಇದು ಮೂರು ಒಂದೇನೆ. ನಾವು ಸ್ವಲ್ಪ ಮರ್ಯಾದೆಗೋಸ್ಕರ ಲೋಕ ಸಾಮ್ರಾಜ್ಯ ಅಥವಾ ನಮ್ಮ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸೈತಾನನ ಸಾಮ್ರಾಜ್ಯ ಅಂತ ಹೇಳಲಿಕ್ಕೆ ನಮ್ಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಮತ್ತೆ ಸ್ವಲ್ಪ ಕಷ್ಟ, ಭಯ ಎಲ್ಲ ಆಗುತ್ತೆ. ಅದರಿಂದ ನಾವು ಅದನ್ನು ಹೇಳೋದಿಲ್ಲ. ಬಟ್ ಇದು ಮೂರು ಒಂದೇನೆ, ಏನೂ ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ನಾವು ಮಾಡ್ಬೋದು ಬೇಕಾದ್ರೆ, ಬಟ್ ಡಿಫ್ರೆನ್ಸ್ ಮಾಡಿದ ತಕ್ಷಣ ಡಿಫ್ರೆನ್ಸ್ ಆಗೋದಿಲ್ಲ, ಸೇಮೇ. ಈಗ ಫಾರ್ ಎಕ್ಸಾಂಪಲ್, ನಾವು ನೀರನ್ನ ಕನ್ನಡ ಭಾಷೆಯಲ್ಲಿ ನೀರು ಅಂತ ಕರಿತೀವಿ, ಹಿಂದಿಯಲ್ಲಿ ಪಾನಿ ಅಂತೀವಿ, ಇಂಗ್ಲೀಷಲ್ಲಿ ವಾಟರ್ ಅಂತೀವಿ. ವಾಟರ್ ಅಂತ ಹೇಳಿದ ತಕ್ಷಣ ನೀರು ಏನೋ ಒಂದು ಬೇರೆ ಆಗೋದಿಲ್ಲ. ಪಾನಿ ಅಂತ ಹೇಳಿದ ತಕ್ಷಣ ಅದು ಏನು ಚೇಂಜ್ ಆಗೋದಿಲ್ಲ, ಸೇಮ್ ಥಿಂಗ್. ಹಾಗೇನೆ ಸೈತಾನನ ಸಾಮ್ರಾಜ್ಯ ಅಂದ್ರು, ನನ್ನ ಸಾಮ್ರಾಜ್ಯ ಅಂದ್ರು, ಲೋಕ ಸಾಮ್ರಾಜ್ಯ ಅಂದ್ರು ಒಂದೇನೆ. ದೇವರ ಸಾಮ್ರಾಜ್ಯ ಅದನ್ನು ಬೇರೆ ಏನು ಕರೀಲಿಕ್ಕಿಲ್ಲ. ಕಿಂಗ್ಡಮ್ ಆಫ್ ಗಾಡ್ ಅಥವಾ ಕಿಂಗ್ಡಮ್ ಆಫ್ ಹೆವನ್ ಅಂತ ಕರಿಬೋದು ಬೇಕಾದ್ರೆ. ಬೋತ್ ಆರ್ ಸೇಮ್. ಕಿಂಗ್ಡಮ್ ಆಫ್ ಜೀಸಸ್ ಕ್ರೈಸ್ಟ್, ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ಡಮ್ ಆಫ್ ಹೆವನ್, ಸ್ವರ್ಗ ರಾಜ್ಯ, ದೇವರ ರಾಜ್ಯ, ಪರಲೋಕ ರಾಜ್ಯ, ಯೇಸು ಕ್ರಿಸ್ತನ ಸಾಮ್ರಾಜ್ಯ, ತಮ್ಮ ಪುತ್ರನ ಸಾಮ್ರಾಜ್ಯ, ಬೆಳಕಿನ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಲೈಟ್. ಓಕೆ. ಸೊ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ದೇವರು ತಮ್ಮಲ್ಲಿ ವಿಶ್ವಾಸ ಇಟ್ಟಂತ ಜನರನ್ನ ಈ ಒಂದು ಸೈತಾನನ ಸಾಮ್ರಾಜ್ಯದಿಂದ, ದಟ್ ಮೀನ್ಸ್ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಕತ್ತಲೆಯ ಸಾಮ್ರಾಜ್ಯ. ಕತ್ತಲೆಯ ಸಾಮ್ರಾಜ್ಯ ಯಾವುದು? ಸೈತಾನನ ಸಾಮ್ರಾಜ್ಯ. ನನ್ನ ಸಾಮ್ರಾಜ್ಯ, ನನ್ನ ಸಾಮ್ರಾಜ್ಯ ಅಂದ್ರೆ ನಾನೇ ಬಾಸ್, ನನ್ನ ಇಷ್ಟ, ನನ್ನ ಆಸೆ, ನನ್ನ ಬಯಕೆ ಅಂತ ನಾವು ಬದುಕ್ತೀವಲ್ವಾ, ಅದು ನನ್ನ ಸಾಮ್ರಾಜ್ಯ. ದೇವರ ಸಾಮ್ರಾಜ್ಯದಲ್ಲಿ ನನ್ನ ಇಲ್ಲ, ನನ್ನ ಆಸೆ ಇಲ್ಲ, ನನ್ನ ಬಯಕೆ ಇಲ್ಲ, ನನ್ನ ಫ್ಯೂಚರ್ ಇಲ್ಲ, ನಂದು ಯಾವುದೂ ಇಲ್ಲ. ಲೋಕ ಸಾಮ್ರಾಜ್ಯದಲ್ಲಿ ಅದೆಲ್ಲ ಇದೆ. ಸೈತಾನನ ಸಾಮ್ರಾಜ್ಯದಲ್ಲಿ ಪೂರ್ತಿ ಇರೋದು ನನಗೆ ನಂದೇ. ಅವನು ತೋರಿಸೋದು ಪೂರ್ತಿ ಸೆಲ್ಫ್. ಈ ಹಣ್ಣನ್ನು ತಿಂದರೆ ನೀನು ನೀನು ದೇವ್ರ ಥರ ಆಗ್ತೀಯ, ಹಿಂಗೆ ಒಳ್ಳೇದಾಗುತ್ತೆ. ಸೊ ಸೆಲ್ಫ್ ಫೋಕಸ್ ಮಾಡ್ತಾನೆ. ಯೇಸು ಕ್ರಿಸ್ತರಿಗೂ ಕೂಡ ಸೈತಾನ ವಂಚಿಸ್ಲಿಕ್ಕೆ ಬಂದ, ವಂಚನೆಗೆ ಒಳಗಾಗಿಲ್ಲ ಯೇಸು. ಯಾವ ರೀತಿಯಲ್ಲಿ? ಇಫ್ ಯು ಆರ್ ದ ಸನ್ ಆಫ್ ಗಾಡ್, ನೀನು ದೇವರ ಪುತ್ರ ಎಂಬುದು ಸತ್ಯವಾದರೆ, ನೀನು ಲುಕ್ ಇನ್ ಟು ಯುವರ್ ಸೆಲ್ಫ್, ನಿನ್ನನ್ನು ನೀನು ನೋಡ್ಕೋ, ನೀನು ದೇವರ ಪುತ್ರ ಹೌದಾ ಅಲ್ವೋ ಕನ್ಫರ್ಮ್ ಮಾಡ್ಕೋ. ಸೊ ಆ ರೀತಿಯಲ್ಲಿ ಸ್ವಾರ್ಥದ ಕಡೆಗೆ ಅಥವಾ ನಮ್ಮ ಕಡೆಗೆ ಫೋಕಸ್ ಮಾಡಿಸುವಂಥದ್ದೇ ಈ ಸೈತಾನನ ಕೆಲಸ. ನಮ್ಮ ಕೆಲಸ ಏನು? ವಿ ಆರ್ ವೆರಿ ಮಚ್ ವರಿಡ್ ಅಬೌಟ್ ವಾಟ್? ಅವರ್ ಓನ್ ಸೆಲ್ಫ್. ಬೆಳಗ್ಗೆಯಿಂದ ಸಂಜೆ ತನಕ ಯಾರಾದರೂ ತುಂಬ ಟೆನ್ಷನಲ್ಲಿ, ತುಂಬ ವರಿಡ್ ಆಗಿರೋರ ಹತ್ರ ಕೇಳಿ, ವಾಟ್ ಈಸ್ ದ ಸಬ್ಜೆಕ್ಟ್ ಆಫ್ ಯುವರ್ ವರಿ? ನಿಮ್ಮ ಈ ಒಂದು ವರೀಸ್ಗೆ ಕಾರಣ ಏನು ಕೇಳಿದ್ರೆ ಏನಾದರೂ ಅವ್ರಿಗೆ ರಿಲೇಟೆಡ್ ಆಗಿರೋದೇ ಇರುತ್ತೆ. ಪಕ್ಕದ ಮನೆ ಗಂಡ ತುಂಬ ಕುಡಿತಾನಂತ ಹೇಳ್ಬಿಟ್ಟು ನೀವು ಯಾರಾದರೂ ವರಿಡ್ ಆಗಿರ್ತೀರಾ? ಪಕ್ಕದ ಮನೆ ಮಗ ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟು ಅದಕ್ಕೆ ತುಂಬ ವರಿಡ್ ಆಗಿದ್ದೀನಿ, ಯಾರಾದರೂ ವರಿಡ್ ಆಗಿರ್ತಾರಾ? ವರಿಡ್ ಆಗಿರ್ತಾರೆ. ಪಕ್ಕದ ಮನೇಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಅಂತ 3 ದಿವಸದಿಂದ ಗ್ಯಾಸೇ ಇಲ್ಲ ಅಂತ, ಅದಕ್ಕೆ ನನಗೆ ಊಟನೇ ಸೇರ್ತಾ ಇಲ್ಲ ಅಂತ ಯಾರಾದರೂ ಊಟ ಬಿಡ್ತೀವಾ? ಇಲ್ಲ. ನನ್ನ ಮಗ ಇನ್ನೂ ಫೋನೇ ಮಾಡಿಲ್ಲ, ಮಗಳಿನ್ನೂ ಫೋನೇ ಮಾಡಿಲ್ಲ, ಹೊರಗೆ ಹೋಗಿ 3 ಗಂಟೆ ಆಯಿತು. ಯಾರಾದರೂ ವರಿಡ್ ಆಗ್ತೀವಾ? ನಾವು ವರಿಡ್ ಆಗ್ತೀವಿ. ಅದೇ ಪಕ್ಕದ ಮನೆಯವರು ಮಗ ಹೊರಗಡೆ ಹೋಗಿದ್ದಾನೆ, 3 ದಿವಸ ಆಯಿತು ಇನ್ನು ಮನೆಗೆ ಬಂದಿಲ್ಲ ಅಂತ ನಾವು ವರಿಡ್ ಆಗ್ತೀವಾ? ಏನು ಅನ್ಸೋದಿಲ್ಲ. ಅವ್ರು ಏನಾದರೂ ಹೇಳಿದ್ರು ಕೂಡ ವಿ ಫೀಲ್ ನಥಿಂಗ್. ಹೌದಾ, ಛೇ ಪಾಪ ಅಂತೇಳಿ ಬಂದು ನಾವು ಮೊಬೈಲ್ ಫೋನ್ ಗೀಚ್ಕೊಂಡು ಕೂತ್ಕೊಳ್ತೀವಿ. ಆದರೆ ನಮ್ಮ ಮನೆಯಲ್ಲ ಅದೇ ಸಂಭವಿಸಿದರೆ ನಮಗೆ ಊಟ ಬರಲ್ಲ, ಊಟ ಸೇರಲ್ಲ, ನಿದ್ದೆ ಬರಲ್ಲ, ಮೊಬೈಲ್ ಫೋನ್ ಇಂಟ್ರೆಸ್ಟ್ ಇಲ್ಲ, ಯಾವುದೂ ಇಲ್ಲ. ವಿ ಆರ್ ವರಿಡ್. ದ ಮೇನ್ ಸಬ್ಜೆಕ್ಟ್, ದ ಓನ್ಲಿ ಸಬ್ಜೆಕ್ಟ್ ಆಫ್ ಅವರ್ ವರಿ ಈಸ್ ಐ ಮೈ ಸೆಲ್ಫ್.
ದಟ್ ಇಸ್ ದ ಕಿಂಗ್ಡಮ್ ಆಫ್ ಸೈಟನ್. ದಟ್ ಇಸ್ ಮೈ ಕಿಂಗ್ಡಮ್. ದಟ್ ಇಸ್ ದ ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್. ಲೋಕ ಏನು ಹೇಳ್ಕೊಡುತ್ತೆ? ನೀನು ಹೇಗೆ ಮೇಲ್ ಬರೋದು. ನೀವು ಯಾವುದೇ ಶಾಲೆ ಕಾಲೇಜು ಹೋಗಿ, ಸ್ಪೋರ್ಟ್ಸ್ ತಗೊಳ್ಳಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕಲೀಲಿಕ್ಕೆ ಹೋದರು, ಅಲ್ಲಿ ನಿಮಗೆ ಹೇಳ್ಕೊಡೋದು ನೀವು ಹೇಗೆ ಮೇಲ್ ಬರೋದು. ಬೇರೆಯವ್ರನ್ನ ಹೇಗೆ ಮೇಲೆ ತರೋದಲ್ಲ, ನೀವು ಹೇಗೆ ಮೇಲ್ ಬರೋದು. ಬೇರೆಯವ್ರನ್ನ ಮೇಲೆ ತಂದು ಅದ್ರ ಮುಖಾಂತರ ನೀವು ಹೇಗೆ ಮೇಲ್ ಬರೋದು ಅದನ್ನು ಹೇಳ್ಕೊಡ್ತಾರೆ. ಒಟ್ಟು ನೀವು ಸೆಲ್ಫ್ ಬರ್ಬೇಕಲ್ಲಿ. ಸೊ ಲೋಕ ಹೇಳ್ಕೊಡೋದು ಅದೇ, ಪಿಶಾಚಿ ಹೇಳ್ಕೊಡೋದು ಅದೇ, ನಮ್ಮ ಒಳಗಡೆಯಿಂದ ಬರೋದು ಅದೇ. ದಟ್ ಈಸ್ ಮೈ ಕಿಂಗ್ಡಮ್, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಕಿಂಗ್ಡಮ್ ಆಫ್ ಸೈಟನ್, ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್. ಈ ಲೋಕಕ್ಕೆ ಸಂಬಂಧಪಟ್ಟಿದೆ. ಆದರೆ ಒಬ್ಬ ನಿಜವಾದ ವಿಶ್ವಾಸಿಯನ್ನ ದೇವರು ಏನು ಮಾಡ್ತಾರೆ ಕೇಳಿದ್ರೆ, ಈ ಕೊಲೋಸಿಯನ್ಸ್ ಚಾಪ್ಟರ್ 1:13 ಸಂತ ಪೌಲರು ಕೊಲೊಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1:13 ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ, ಹಾ, ನೋಡಿ, He has rescued us from the power of darkness and transferred us into the kingdom of His beloved Son. ದೇವರು ನಮ್ಮನ್ನು ಅಂಧಕಾರದ ಆಡಳಿತದಿಂದ, ಕತ್ತಲೆಯ ಸಾಮ್ರಾಜ್ಯದಿಂದ, ಕತ್ತಲೆಯ ಆಡಳಿತದಿಂದ, ಸೈತಾನನ ಆಡಳಿತದಿಂದ ಬಿಡುಗಡೆ ಮಾಡಿ ತಮ್ಮ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಕಿಂಗ್ಡಮ್ ಆಫ್ ಹಿಸ್ ಬಿಲವ್ಡ್ ಸನ್. ಹಾಗಾದ್ರೆ ಮುಖ್ಯವಾಗಿ 2 ಸಾಮ್ರಾಜ್ಯಗಳು. ಒಂದು ದೇವರ ಸಾಮ್ರಾಜ್ಯ, ಇನ್ನೊಂದು ಸೈತಾನನ ಸಾಮ್ರಾಜ್ಯ. ಬೈಬಲ್ ಪ್ರಕಾರ ದೇವರ ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಇಸ್ ಸೈಟನ್ಸ್ ಕಿಂಗ್ಡಮ್, ಕಿಂಗ್ಡಮ್ ಆಫ್ ಲೈಟ್ ಇಸ್ ಗಾಡ್ಸ್ ಕಿಂಗ್ಡಮ್. ದೇವರ ಸಾಮ್ರಾಜ್ಯ ಬೆಳಕಿನ ಸಾಮ್ರಾಜ್ಯ, ಕತ್ತಲೆ ಸಾಮ್ರಾಜ್ಯ ಪಿಶಾಚಿಯ ಸಾಮ್ರಾಜ್ಯ. ಯಾವಾಗ ನಾವು ಪಿಶಾಚಿಯ ಸಾಮ್ರಾಜ್ಯದಲ್ಲಿ ಇರ್ತೀವೋ ಆನಂದ ಇಲ್ಲ, ನೆಮ್ಮದಿ ಇಲ್ಲ, ಭಯ ಇರುತ್ತೆ, 108 ಚಿಂತೆಗಳಿರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ, ಕಾಮಾಭಿಲಾಷೆಗಳಿರುತ್ತೆ, ಅಶುದ್ಧವಾದ ಜೀವನ ಇರುತ್ತೆ, ಹಣ ಸಂಪಾದನೆ ಮಾಡಬೇಕು ಎಂಬ ಆಸಕ್ತಿ ನಮ್ಮಲ್ಲಿರುತ್ತೆ, ಜನರನ್ನು ಸಂಪಾದನೆ ಮಾಡಬೇಕು ಎಂಬ ಆಸಕ್ತಿ ಇರುತ್ತೆ, ಲೋಕದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎಂಬ ಆಸಕ್ತಿ ಇರುತ್ತೆ. ಇದೆಲ್ಲ ನಮ್ಮಲ್ಲಿ ಇದೆ. ಅದರ ಅರ್ಥ ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಸಾಮ್ರಾಜ್ಯದಲ್ಲಿದ್ದೀವಿ, ಕತ್ತಲೆಯ ಸಾಮ್ರಾಜ್ಯದಲ್ಲಿದ್ದೀವಿ. ಕತ್ತಲೆಯ ಸಾಮ್ರಾಜ್ಯದಲ್ಲಿರುವಾಗ ಇದೆಲ್ಲ ಆಸೆನೂ ಇರುತ್ತೆ, ಪ್ಲಸ್ ಇದ್ರ ಜೊತೆಯಲ್ಲಿ ಬೈಬಲ್ ಓದ್ತೀವಿ, ಚರ್ಚಿಗೂ ಹೋಗ್ತೀವಿ, ಪ್ರಾರ್ಥನೆಯನ್ನು ಮಾಡ್ತೀವಿ, ರಿಟ್ರೀಟ್ಸ್ಗಳಿಗೆ ಹೋಗ್ತೀವಿ, ಇದೆಲ್ಲ ಇರುತ್ತೆ. ಆದರೆ ಸ್ವರ್ಗ ರಾಜ್ಯ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ಜಾನ್ 18:36. ಯೋವಾನನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ, ನನ್ನ ಸಾಮ್ರಾಜ್ಯ ಈ ಲೋಕದಲ್ಲ. ಮೈ ಕಿಂಗ್ಡಮ್ ಇಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಹಾಗಾದ್ರೆ ಯೇಸು ಯಾವ ಸಾಮ್ರಾಜ್ಯಕ್ಕೆ ಸೇರಿದವರು? ದೇವರ ಸಾಮ್ರಾಜ್ಯಕ್ಕೆ ಸೇರಿದವರು, ಬೆಳಕಿನ ಸಾಮ್ರಾಜ್ಯಕ್ಕೆ ಸೇರಿದವರು. ನಮ್ಮೆಲ್ಲರನ್ನು ಕೂಡ ಆ ಒಂದು ಸಾಮ್ರಾಜ್ಯದ ಪ್ರಜೆಗಳನ್ನಾಗಿ ಮಾಡ್ಲಿಕ್ಕೋಸ್ಕರನೇ ಅವರು ಈ ಭೂಮಿಗೆ ಬಂದಿದ್ದು. ಜೀಸಸ್ ಕೇಮ್ ಟು ದಿಸ್ ವರ್ಲ್ಡ್ ಟು ಟ್ರಾನ್ಸ್ಫರ್ ಅಸ್ ಫ್ರಮ್ ದಿಸ್ ಕಿಂಗ್ಡಮ್ ಟು ಹಿಸ್ ಓನ್ ಕಿಂಗ್ಡಮ್. ನಮ್ಮ ಸ್ವಂತ ಸಾಮ್ರಾಜ್ಯದಿಂದ, ಈ ಲೋಕದ ಸಾಮ್ರಾಜ್ಯದಿಂದ, ಸೈತಾನನ ಸಾಮ್ರಾಜ್ಯದಿಂದ ನಮ್ಮನ್ನ ದೇವರ ಸಾಮ್ರಾಜ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ, ಕರ್ಕೊಂಡು ಹೋಗ್ಲಿಕ್ಕೆ, ದೇವರ ಸಾಮ್ರಾಜ್ಯದ ಪ್ರಜೆಗಳನ್ನಾಗಿ ಮಾಡ್ಲಿಕ್ಕೇನೆ ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು. ಇಲ್ಲಿ ಬಂದು ಯೇಸು ಸ್ವಾಮಿ ಈ ಭೂಮಿಗೆ ಬಂದು ಅವರು ಏನು ಅಚೀವ್ಮೆಂಟ್ ಮಾಡಲಿಲ್ಲ. ಏನು ಅಚೀವ್ಮೆಂಟ್ ಮಾಡಿದ್ರು? ಯೇಸು ಸ್ವಾಮಿ ಈ ಲೋಕದಲ್ಲಿ ಲೌಕಿಕವಾಗಿ ಏನನ್ನ ಅಚೀವ್ ಮಾಡಿದ್ರು? ಲೋಕದ ದೃಷ್ಟಿಯಲ್ಲಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಏನು ಸಾಧಿಸಿದರು?
ಈ ಲೋಕಕ್ಕೆ ಅವರು ಮನುಷ್ಯನಾಗಿ ಬಂದರು. ನಮಗೆ ಗೊತ್ತು, ಈ ಲೋಕವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರೇ ಯೇಸು ಸ್ವಾಮಿ, ದೇವರ ವಾಕ್ಯ ಮನುಷ್ಯನಾಗಿ ಬಂದರು. ಈ ಲೋಕವನ್ನೆಲ್ಲ ಅವರು ಸಂಪಾದನೆ ಮಾಡ್ಬೋದಾಗಿತ್ತು. ಪಿಶಾಚಿ ಹೇಳ್ತಾನೆ, ಈ ಲೋಕದ ಎಲ್ಲ ವೈಭವ ಎಲ್ಲವೂ ನನ್ನ ಕೈಯಲ್ಲಿದೆ. ಈಗ ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ಇದು ಈಗ ನನ್ನ ಕೈಗೆ ಬಂದಿದೆ. ಆದರೆ ನೀನು ನನಗೆ ಅಡ್ಡ ಬಿದ್ದರೆ ನಾನು ನಿನ್ನ ಕೈ ಕೊಡ್ತೀನಿ. ನೀನು ಕಿಂಗ್ ಆಗಿರ್ಬೋದು, ನಿನಗೂ ಜನ ಅಡ್ಡ ಬೀಳ್ತಾರೆ. ನಮಗೆಲ್ಲ ಆಸೆ ಏನು? ನಮಗೆಲ್ಲ ಜನ ಅಡ್ಡ ಬೀಳಬೇಕು, ನಮಸ್ಕಾರ ಮಾಡಬೇಕು ಅಲ್ವಾ? ಸೊ ನಮ್ಗದು ಆಸೆ ಇದೆ ಸ್ವಾಭಾವಿಕವಾಗಿ. ಯಾಕೆ ಅಂದರೆ ನಾವಿನ್ನು ಈ ಸಾಮ್ರಾಜ್ಯದಲ್ಲಿ ಇರೋದ್ರಿಂದ ಮತ್ತು ನಮ್ಮಲ್ಲಿ ಈ ಸಾಮ್ರಾಜ್ಯದ ಆತ್ಮ ಇರೋದ್ರಿಂದ ನಮಗೆ ಅದಕ್ಕೆ ಸಂಬಂಧಪಟ್ಟ ಆಸೆಗಳು, ಬಯಕೆಗಳು ಎಲ್ಲೋ ಸ್ವಲ್ಪ ಇರುತ್ತೆ. ಅದು ಸಿಗದೇ ಇದ್ದಾಗ ನಮಗೆ ಮನಸ್ತಾಪ ಬರುತ್ತೆ, ಬೇಜಾರಾಗುತ್ತೆ. ನಮಗೆ ಅವರು ಮರ್ಯಾದೆ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನಮ್ಮನ್ನ ಗೌರವಿಸ್ತಾ ಇಲ್ಲ, ನಮ್ಮನ್ನ ಟ್ರೀಟ್ ಮಾಡೋ ರೀತಿನಲ್ಲಿ ಟ್ರೀಟ್ ಮಾಡ್ತಾ ಇಲ್ಲ. ಇದೆಲ್ಲ ನಮ್ಮ ಕಂಪ್ಲೇಂಟ್ಸ್ಗಳು. ಯಾಕೆ ಕೇಳಿದ್ರೆ ನಮ್ಮಲ್ಲಿ ಇನ್ನೂ ಈ ಲೋಕದ ಆತ್ಮ ಇದೆ. ಈ ಆತ್ಮ ಇರುವಷ್ಟು ದಿನ ನಿಮಗೆ ಯಾರು ಎಷ್ಟು ರೆಸ್ಪೆಕ್ಟ್ ಕೊಟ್ಟರು ನೀವು ತೃಪ್ತರಾಗಲ್ಲ. ನಮ್ಮ ಜೀವನ ಏನು ಚೇಂಜ್ ಆಗೋದಿಲ್ಲ. ಊರಿನಲ್ಲಿರೋ ಎಲ್ಲರೂ ನಮಗೆ ನಮಸ್ಕಾರ ಹೇಳಿದ್ರು ಕೂಡ ನಮ್ಮ ಹಾರ್ಟ್ ಚೇಂಜ್ ಆಗಲ್ಲ, ನಮ್ಮ ಹೃದಯ ಚೇಂಜ್ ಆಗಲ್ಲ, ನಾವೇನು ರೂಪಾಂತರಗೊಳ್ಳೋದು ಇಲ್ಲ. ನಾವು ಹಾಗೇನೆ ಇರ್ತೀವಿ. ಕಾರಣ ನಮ್ಮ ಒಳಗಡೆ ನಮ್ಮನ್ನ ರೂಲ್ ಮಾಡ್ತಾ ಇರೋದು ಈ ಲೋಕದ ಆತ್ಮ. ಬಾಯಲ್ಲಿ ಕೆಲವೊಮ್ಮೆ ನಾವು ಪವಿತ್ರಾತ್ಮರ ಹಾಡೆಲ್ಲ ಹಾಡ್ಬೋದು, ಅದು ನಮ್ಮ ಬುದ್ಧಿಯಿಂದ ನಾವು ಮಾಡುವಂಥ ಕಾರ್ಯಗಳು. ನಮ್ಮ ಬುದ್ಧಿಯಿಂದ, ನಮ್ಮ ಈ ಮನುಷ್ಯ ಜ್ಞಾನದಿಂದ ನಮಗೆ ಪ್ರಾರ್ಥನೆ ಮಾಡ್ಬೋದು, ಮನುಷ್ಯ ಜ್ಞಾನದಿಂದ ನಮಗೆ ವಾಕ್ಯಗಳನ್ನು ಓದ್ಬೋದು, ಬೈಬಲ್ ಓದ್ಬೋದು, ಮನುಷ್ಯ ಜ್ಞಾನದಿಂದ ನಮಗೆ ಅನೇಕ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡ್ಬೋದು, ಮನುಷ್ಯ ಬುದ್ಧಿಯಿಂದ ನಮಗೆ ಚರ್ಚಿಗೆ ಹೋಗ್ಬೋದು ಮತ್ತು ಚರ್ಚಿನಲ್ಲಿ ಇರುವಂಥ ಸಂಪ್ರದಾಯಗಳನ್ನ, ನಿಯಮಗಳನ್ನ ನಮಗೆ ಅನುಸರಣೆ ಕೂಡ ಮಾಡ್ಬೋದು. ಆದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಈ ಬುದ್ಧಿಯಿಂದ ಮಾಡ್ಲಿಕ್ಕೆ ಆಗದೆ ಇರೋದೇನು ಗೊತ್ತಾ? ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ಮಾಡ್ಲಿಕ್ಕೆ ಆಗದೆ ಇರೋದು ದೇವರ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮನ್ನ ದೇವರ ಸಾಮ್ರಾಜ್ಯದ ಪ್ರಜೆಯಾಗಿ ನಡೆಸುವ ಒಂದು ಆತ್ಮ ನಮ್ಮಲ್ಲಿರ್ಬೇಕು. ಸ್ವರ್ಗರಾಜ್ಯದ ಆತ್ಮ, ಸ್ವರ್ಗದ ಆತ್ಮ, ದೇವರ ಆತ್ಮ, ಯೇಸುವಿನ ಆತ್ಮ ನಮ್ಮಲ್ಲಿ ಇದ್ರೆ ಮಾತ್ರನೇ ನಮ್ಮನ್ನ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ನಡೆಸ್ತಾರೆ ಅಥವಾ ನಮಗೆ ನಡಿಲಿಕ್ಕಾಗತ್ತೆ. ಅದಕ್ಕೇನೆ ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಕಿಂಗ್ಡಮ್ ಆಫ್ ಹೆವೆನ್. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ನಾವೆಲ್ಲಿನ ಪ್ರಜೆಗಳು? ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಅಲ್ಲಿಂದಲೇ ಎಂದು ಎದುರು ನೋಡ್ತಾ ಇದ್ದೀವಿ. ಎಲ್ಲಿಂದ? ಸ್ವರ್ಗದಿಂದ ಯಾರು ಬರ್ತಾರಂತೆ? ಯೇಸು ಬರ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳು ಹೇಳ್ತಾರಲ್ವಾ, ಆ ಶಿಷ್ಯರು ಏನ್ ಮಾಡ್ತಾರೆ? 40 ದಿನ ಯೇಸು ಸ್ವಾಮಿ ಜೊತೆಯಲ್ಲಿ ಇರ್ತಾರೆ. ಯೇಸು ಸ್ವಾಮಿ ಪುನರುತ್ಥಾನರಾದ್ಮೇಲೆ 40 ದಿನ ಯೇಸು ಕ್ರಿಸ್ತರು ಅವ್ರ ಜೊತೆಯಲ್ಲಿದ್ದು ಯೇಸು ಅವರಿಗೆ ಬೋಧನೆ ಮಾಡ್ತಾರೆ. ಏನ್ ಬೋಧನೆ ಮಾಡ್ತಾರೆ? 40 days Jesus was preaching his apostles and his disciples, around 120 or 12, no idea exactly. 12 ಮಂದಿ ಇದ್ರು, 120 ಮಂದಿ ಇದ್ರು, ಅಥವಾ ಇನ್ನೂ ಹೆಚ್ಚು ಕಡಿಮೆ ಇದ್ರೋ ಗೊತ್ತಿಲ್ಲ. ಆದರೆ ಯೇಸುವಿನ ಅನುಯಾಯಿಗಳು, ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿದ ನಂತರ 40 ದಿನ 40 days ಅವರಿಗೆ ಉಪದೇಶ ಮಾಡಿದ್ರು. ಯೇಸು ಏನು ಉಪದೇಶ ಮಾಡಿದ್ರು? ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಾಕ್ಯ 3ರಲ್ಲಿ ನಾವು ಓದ್ತೀವಿ, ದೇವರ ಸಾಮ್ರಾಜ್ಯ. He preached the kingdom of God. 40 days he preached the kingdom of God. 40 ದಿನ ಸ್ವರ್ಗ ರಾಜ್ಯದ ಕುರಿತಾಗಿ, ದೇವರ ಸಾಮ್ರಾಜ್ಯವನ್ನು ಕುರಿತಾಗಿ ಅವರಿಗೆ ಬೋಧಿಸಿದರು. 40 ದಿನ ಯೇಸು ಈ ಶಿಷ್ಯರಿಗೆ ಈ ಲೋಕದಲ್ಲಿ ಹೇಗೆ ಮೇಲೆ ಬರೋದು ಅಲ್ಲ ಬೋಧನೆ ಮಾಡಿದ್ದು, ಈ ಲೋಕದಲ್ಲಿ ನೀವು ಹೇಗೆ ಸುಖವಾಗಿ ಬದುಕಬಹುದು ಅಲ್ಲ ಬೋಧನೆ ಮಾಡಿದ್ದು,
ಈ ಲೋಕದಲ್ಲಿ ಇರುವಾಗ ನೀವು ದೇವರನ್ನ ನಂಬಿ ಹೇಗೆ ಶ್ರೀಮಂತರಾಗ್ಬೋದು, ಹೇಗೆ ಸಾಲ ಎಲ್ಲ ತೀರಿಸ್ಕೋಬಹುದು, ಅದು ಅಲ್ಲ ಬೋಧನೆ ಮಾಡಿದ್ದು. ಈ ಲೋಕದಲ್ಲಿ ಜೀವಿಸುವಾಗ ನೀವು ಯಾವ ರೀತಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಶಿಫ್ಟ್ ಆಗ್ಬೋದು ಅಂತಾನೂ ಅಲ್ಲ ಬೋಧನೆ ಮಾಡಿದ್ದು. ಈ ಲೋಕದಲ್ಲಿ ಇರುವಾಗ ನೀವು ಯಾವ ರೀತಿಯಲ್ಲಿ ಬರುವಂಥ ಎಲ್ಲ ಕಷ್ಟಗಳನ್ನು, ಸಮಸ್ಯೆಗಳನ್ನು ಜಯಿಸಿ ಸುಖವಾಗಿ, ಸುಖಕರವಾಗಿ ಬದುಕಬಹುದು ಅಲ್ಲ ಬೋಧನೆ ಮಾಡಿದ್ದು. ಯೇಸು ಬೋಧನೆ ಮಾಡಿದ್ದು ಈ ಲೋಕಕ್ಕೆ ಸಂಬಂಧಪಟ್ಟ ಜೀವನನೇ ಅಲ್ಲ. He preached the kingdom of heaven, another kingdom, not at all this worldly kingdom. ಈ ಲೋಕದ ಸಾಮ್ರಾಜ್ಯ ಅಥವಾ ಲೋಕ ಸಂಬಂಧವಾದ ಯಾವುದು ಬೋಧನೆ ಮಾಡಿಲ್ಲ. 40 days, 40 ದಿನ ದೇವರ ಸಾಮ್ರಾಜ್ಯದ ಕುರಿತಾಗಿ ಬೋಧನೆ ಮಾಡಿದರು. ಬೋಧನೆ ಮಾಡಿ ಆದಮೇಲೆ ಯೇಸು ಮೇಲಕ್ಕೆ ಹೋದರು, ಸ್ವರ್ಗ ರಾಜ್ಯಕ್ಕೆ ಏರಿ ಹೋದರು. ಆಗ ಶಿಷ್ಯರು ಮೇಲೆ ನೋಡ್ತಾ ನಿಂತ್ಕೊಂಡಿದ್ದಾರೆ. ಆಗ ಒಂದು ಮೇಘ ಬಂದು ಏನು ಮಾಡ್ತು, ಕವರ್ ಮಾಡಿ. ಆಗ ಹೇಳ್ತಾರೆ, ಈ ದೇವದೂತ ಹೇಳ್ತಾನೆ, ಏನು ನೋಡ್ತಾ ಇದ್ದೀರಾ ಮೇಲಕ್ಕೆ? ಅವ್ರ ಮೇಲೆ ಹೋಗಿದಾರಲ್ಲ, ಎಲ್ಲಿಗೆ ಹೋದ್ರು? ಸ್ವರ್ಗಕ್ಕೆ ಹೋದ್ರು. ಹಾಗೆಯೇ ಅವರು ಮತ್ತೆ ಇಳಿದು ಬರ್ತಾರೆ. ನಾವು ಎದುರು ನೋಡ್ತಾ ಇದ್ದೀವ? ಅವರು ಎದುರು ನೋಡುವರಾದರು. ಯೇಸು ಮೇಲಕ್ಕೆ ಹೋದರು, ಅಲ್ಲಿಂದಲೇ ಆರಕ್ಷಕ ಉದ್ಧಾರಕನು ಪುನರಾಗಮಿಸಿ ಬರ್ತಾನೆ ಎಂದು ಎದುರು ನೋಡುವವರು ನಾವು. ಹಾಗಾದ್ರೆ ಎದುರು ನೋಡುವವರು, ಯೇಸುವಿನ ಪುನರಾಗಮನದ ಎದುರು ನೋಡುವಿಕೆಯಲ್ಲಿ ಈ ಭೂಮಿಯಲ್ಲಿ ಬದುಕ್ತಾ ಇರುವವರು ಯಾರು ಕೇಳಿದ್ರೆ ಸ್ವರ್ಗ ರಾಜ್ಯದ ಪ್ರಜೆಗಳು. ಹಾಗಾದ್ರೆ ಇವರು ಸ್ವರ್ಗ ರಾಜ್ಯದ ಪ್ರಜೆ ಆಗಿದ್ಯಾವಾಗ? ಹೇಗೆ ಅವರು ಸ್ವರ್ಗ ರಾಜ್ಯದ ಪ್ರಜೆ ಆದರು? ಯಾವಾಗ ಕೇಳಿದ್ರೆ ಪವಿತ್ರಾತ್ಮ ಅವರ ಮೇಲೆ ಬಂದಾಗ, ವೆನ್ ಹೋಲಿ ಸ್ಪಿರಿಟ್ ಕೇಮ್ ಅಪಾನ್ ದೆಮ್, ದೇ ವರ್ ವೇಟಿಂಗ್ ಫಾರ್ ದ ಪವರ್. ಶಕ್ತಿಗಾಗಿ ಕಾದರು. ಅಲ್ಲಿವರೆಗೂ ಅವರು ಸ್ವರ್ಗ ರಾಜ್ಯಕ್ಕಾಗಿ ಆಯ್ಕೆಯಾದವರಾಗಿದ್ರು. ದೇ ವರ್ ಚೋಸನ್ ಫಾರ್ ದ ಕಿಂಗ್ಡಮ್ ಆಫ್ ಹೆವೆನ್. ಸ್ವರ್ಗ ರಾಜ್ಯಕ್ಕಾಗಿ ಆರಿಸಲ್ಪಟ್ಟವರಾಗಿದ್ರು. ನಮ್ಮ ಥರನೇ ನಮಗೂ ಹೇಳ್ತಾರಲ್ಲ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ವಿಶ್ವಾಸ ಇಟ್ಟಾಗ ವಿಶ್ವಾಸದ ಮುಖಾಂತರ, ಬೈ ಫೇತ್ ಥ್ರೂ ಫೇತ್. ನಾವು ಗಾಡ್ ಟ್ರಾನ್ಸ್ಫರ್ಡ್ ಯು ಫ್ರಮ್ ದ ಕಿಂಗ್ಡಮ್ ಆಫ್ ಡಾರ್ಕ್ನೆಸ್ ಟು ಕಿಂಗ್ಡಮ್ ಆಫ್ ಹಿಸ್ ಸನ್ ಲೈಟ್. ನಾವು ವಿಶ್ವಾಸ ಇಟ್ಟಾಗ ವಿಶ್ವಾಸದ ಮುಖಾಂತರ ದೇವರು ನಮ್ಮನ್ನ ಶಿಫ್ಟ್ ಮಾಡಿ ಆಯಿತು. ಎಲ್ಲಿಂದ ಎಲ್ಲಿಗೆ? ಲೋಕ ಸಾಮ್ರಾಜ್ಯದಿಂದ, ಸೈತಾನನ ಸಾಮ್ರಾಜ್ಯದಿಂದ ದೇವರ ಸಾಮ್ರಾಜ್ಯಕ್ಕೆ, ಬೆಳಕಿನ ಸಾಮ್ರಾಜ್ಯಕ್ಕೆ, ಸ್ವರ್ಗ ಸಾಮ್ರಾಜ್ಯಕ್ಕೆ ಶಿಫ್ಟ್ ಮಾಡಿದ್ರು. ಯು ಆರ್ ಚೋಸನ್, ನೀವು ಆಯ್ಕೆ ಆದವರು. ಯು ಆರ್ ಎಲೆಕ್ಟೆಡ್ ಆಸ್ ಎ ಸಿಟಿಸನ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಎಲೆಕ್ಟ್ ಆದ್ರಿ. ಆದರೆ ಈಗ ನಾವು ಬದುಕ್ತಾ ಇರೋದು ಯಾವ ಸಾಮ್ರಾಜ್ಯದ ಪ್ರಜೆಯಾಗಿ? 100ಕ್ಕೆ 100 ಲೋಕ ಸಾಮ್ರಾಜ್ಯದ ಪ್ರಜೆಗಳಾಗಿನೇ ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು, ಯೇಸು ಸ್ವಾಮಿದ ಹಾಡು ಹೇಳ್ಕೊಂಡು, ಯೇಸು ಸ್ವಾಮಿದ ವಾಕ್ಯ ಹೇಳ್ಕೊಂಡು ನಾವು ಲೋಕ ಸಾಮ್ರಾಜ್ಯದ ಪ್ರಜೆಗಳಾಗಿನೇ ಇವತ್ತಿನ ತನಕ ಬದುಕ್ತಾ ಇದ್ದೀವಿ. ಅಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕೆ. ಕಾರಣ ಏನು ಅಂದರೆ, ಈ ಶಿಷ್ಯರ ಜೀವನನೂ ಹಾಗೆ ಇತ್ತು. ಅವರು ಸ್ವರ್ಗರಾಜ್ಯದ ಪ್ರಜೆಯಾಗಿ ಆಯ್ಕೆ ಆದವರಾಗಿದ್ರೂ ಕೂಡ ಅವರು ಲೋಕದ ಪ್ರಜೆಗಳಾಗಿನೇ ಬದುಕಿದ್ರು. ಕಾರಣ ಅವ್ರ ಮೇಲೆ ಶಕ್ತಿ ಬಂದಿಲ್ಲ. ವಾಟ್ ದೇ ವರ್ ಲ್ಯಾಕಿಂಗ್ ವಾಸ್ ದ ಪವರ್. ಅದಕ್ಕೆ ಯೇಸು ಸ್ವರ್ಗಕ್ಕೆ ಏರಿ ಹೋಗೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಹೇಳಿದ್ರು, ಅವ್ರನ್ನ ಹಿಂಬಾಲಿಸಿ 40 ದಿನ ಸ್ವರ್ಗರಾಜ್ಯದ ವಿಷಯವಾಗಿ ಬೋಧನೆ ಮಾಡಿದಂತಹ ಆ ಶಿಷ್ಯರಿಗೆ ನೋಡಿ, ಬೋಧನೆ ಮಾಡಿದ್ರೂ ಕೂಡ ಅವ್ರದ್ದು ನೆಕ್ಸ್ಟ್ ಕ್ವಶನ್ ಏನು? ನೀವು ಇಸ್ರಾಯೇಲ್ ರಾಜ್ಯವನ್ನ ಯಾವಾಗ ಪುನಃ ಸ್ಥಾಪನೆ ಮಾಡ್ತೀವಿ? 40 days ಪ್ರೀಚಿಂಗ್ ಏನು? ನಮಗೆ 3 days ಪ್ರೀಚಿಂಗ್ಗೆ ತಡ್ಕೊಳಕ್ಕಾಗಲ್ಲ. ಚುಚ್ಚದಂಗಾಗತ್ತೆ, ಒದ್ದಂಗಾಗತ್ತೆ, ಬೈದಂಗಾಗತ್ತೆ, ಟಾರ್ಗೆಟ್ ಮಾಡ್ದಂಗಾಗುತ್ತೆ ಅಂತೆಲ್ಲ ಏನೇನೋ ಹೇಳಿ ಕತೆ ಹೇಳ್ಕೊಂಡು ಹತ್ಕೊಂಡು ಬೇಜಾರು ಮಾಡ್ಕೊಂಡು ಮುಖ ಊದಿಸ್ಕೊಂಡು ಹೋಗ್ತೀವಿ. ಹೋದವ್ರು ಬರೋದು ಇಲ್ಲ ಅಲ್ವಾ? ಕರೆಕ್ಟಾ? ಕೆಲವ್ರಿಗಿನ್ ಖುಷಿ ಆಗುತ್ತೆ ಅಂತ ಹೋಗೋರು ಇದ್ದಾರೆ. ಏನು ಖುಷಿ ಆಗುತ್ತೋ ಗೊತ್ತಿಲ್ಲ. ಖುಷಿ ಆಗ್ಬೋದು. ಅಪರೂಪಕ್ಕೆ ನಾವು ನಿಮಗೆ ಬೇಜಾರಾಗಬಾರ್ದು ಅಂತ ಕೆಲವೊಂದು ಮಸಾಲೆ ದೋಸೆ ಎಲ್ಲ ಕೊಡ್ತೀವಿ. ಮಸಾಲೆ ಹಚ್ಚಿ ಹೇಳೋದಿರುತ್ತೆ. ಆವಾಗ ಸ್ವಲ್ಪ ಖುಷಿ ಆಗುತ್ತೆ. ಆ ಖುಷಿಗೋಸ್ಕರ ಕೆಲವ್ರು ಬರೋರು ಇದ್ದಾರೆ. ಕರೆಕ್ಟಾ? ಬರೀ ಬೋಧನೆ ಆದ್ರೆ ಯಾರು ಬರ್ತಾರೆ ಧ್ಯಾನಗಳಿಗೆ? ಇವತ್ತಿನ ಕರಿಸ್ಮ್ಯಾಟಿಕ್ ಧ್ಯಾನಗಳಿಗೆ ಬರೀ ದೇವರ ವಾಕ್ಯದ ಉಪದೇಶ ಮಾತ್ರ ಇದೆ ಅಂದ್ರೆ ಎಷ್ಟು ಜನ ಬರ್ತೀವಿ? ನಾವು ಯಾರು ಬರಲ್ಲ. ಬೋಧನೆ ಮಾಡೋವನಿಗೆ ಲಾಸ್ಟಿಗೆ ಬೋಧನೆ ಮಾಡಿ ಮಾಡಿ ಬೋರ್ ಆಗುತ್ತೆ. ಅವನು ಯಾವುದಾದ್ರೂ ಹಾಡು ಹಾಕೊಂಡು ಕೂತ್ಕೊಳ್ತಾನೆ ಆಮೇಲೆ ಅಲ್ವಾ?
ಸೊ ಯಾರು ಬರಲ್ಲ. ನಮಗೆ ಹಾಡೆಲ್ಲ ಬೇಕು, ಮ್ಯೂಸಿಕ್ ಬೇಕು, ಹಾಡು ಬೇಕು, ಇದೆಲ್ಲ ಇದ್ರೆ ಕೈ ತಟ್ಟೋರು ಬೇಕು, ಆಮೇನ್ ಹೇಳೋರು ಬೇಕು. ಈ ಮಸಾಲೆ ಎಲ್ಲ ಇದ್ರೆ ನಮಗೆ ತುಂಬಾ ಚೆನ್ನಾಗಿರುತ್ತೆ, ನಾವೆಲ್ಲರೂ ಚೆನ್ನಾಗಿ ಭಾಗವಹಿಸ್ತೀವಿ. ಅಂದ್ರೆ ಇದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಆಯ್ತಾ? ಎಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು. ಇದ್ಯಾವುದು ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಶಿಷ್ಯರಿಗೆ 40 ದಿನ ಸ್ವರ್ಗ ರಾಜ್ಯದ ಬಗ್ಗೆ ಹೇಳಿದ್ರು ಕೂಡ ಲಾಸ್ಟಿಗೆ ಯಾವಾಗ ನೀವು ನಮ್ಮನ್ನ ಬಿಡುಗಡೆ ಮಾಡ್ತೀರಿ? ಹೌದು ಬ್ರದರ್, ನೀವು ಹೇಳೋದೆಲ್ಲ ಕರೆಕ್ಟೇ, ಅದೇ ಅದೇ ಸರಿ. ಆದ್ರೆ ನಮಗೊಂದು ಬಿಡುಗಡೆ ಬೇಕಲ್ವಾ? ಬೇಕಾ ಬೇಡ್ವಾ? ಇದೇ ಅವರು ಕೇಳಿದ್ದು. 40 ದಿನ ಸಹೋದರ ಯೇಸುವೆ, ನೀವು ನಮಗೆ ಜೊತೆಯಲ್ಲಿದ್ದು, ಗುರುವೇ, ಪ್ರಭುವೇ, ಸಹೋದರನೇ, ಸ್ವರ್ಗ ರಾಜ್ಯದ ಬಗ್ಗೆ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಇಷ್ಟು ಚೆನ್ನಾಗಿತ್ತು ಅಂದ್ರೆ ಇದುವರೆಗೂ ಯಾರು ಸ್ವರ್ಗ ರಾಜ್ಯದ ರಹಸ್ಯಗಳನ್ನ ಈ ರೀತಿ ನಮ್ಗೆ ಹೇಳ್ಕೊಟ್ಟೇ ಇಲ್ಲ. ಒಂದೇ ಒಂದು ಈ ಭೂಲೋಕದ ವಿಷಯ ಇಲ್ಲ, ಎಲ್ಲ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಎಷ್ಟೊಂದು ಚೆನ್ನಾಗಿದೆ. ಬ್ಯೂಟಿಫುಲ್ ಮೆಸೇಜ್, 40 ಡೇಸ್ ಕಂಟಿನ್ಯೂಸ್ ಪ್ರೀಚಿಂಗ್. ಅದಾದ್ಮೇಲೂ ಶಿಷ್ಯರು ಕೇಳ್ತಾರೆ, ನಮ್ಗೊಂದು ಡೆಲಿವರೆನ್ಸ್ ಯಾವಾಗ? ನಮಗೆ ಈ ರೋಮನರ ಕೈಯಿಂದ ಬಿಡುಗಡೆ ಯಾವಾಗ? ನಾವು ಮತ್ತೆ ನಮ್ಮ ದೇವಾಲಯ ಕಟ್ಟೋದು ಯಾವಾಗ? ನಾವು ಮತ್ತೆ ಚರ್ಚಿಗೆ ಹೋಗೋದು ಯಾವಾಗ? ನಾವು ಮತ್ತೆ ನಮ್ಮ ಬಲಿಪೀಠಗಳನ್ನೆಲ್ಲ ಸರಿ ಮಾಡಿಕೊಂಡು ಬಲಿಪೀಠದ ಮೇಲೆ ಬಲಿ ಅರ್ಪಿಸಿ, ಯಜ್ಞವನ್ನು ಅರ್ಪಿಸಿ, ನಮ್ಮ ದೇವರನ್ನ ಆರಾಧನೆ ಮಾಡುವ ಆ ದಿನಗಳು ಮತ್ತೆ ಯಾವಾಗ ಬರುತ್ತೆ? ನಮ್ಮ ಪ್ರಜೆಗಳೆಲ್ಲರೂ ದಾವೀದ ಅರಸನ ಕಾಲದಲ್ಲಿದ್ದ ಹಾಗೆ, ಸೊಲೊಮೋನನ ಅರಸನ ಕಾಲದಲ್ಲಿದ್ದ ಹಾಗೆ ಸ್ವತಂತ್ರವಾಗಿ ಚೆನ್ನಾಗಿ, ಎಲ್ಲಿ ನೋಡಿದ್ರು ಚಿನ್ನದ ರಾಶಿ, ಎಲ್ಲಿ ನೋಡಿದ್ರು ಬೆಳ್ಳಿ ಬಂಗಾರದ ರಾಶಿ, ಆ ಒಂದು ಹಾಲು ಜೇನು ಹರಿಯುವ ಕಾನಾನ್ ನಾಡಿನ ಆ ಸಮೃದ್ಧಿಯ ಜೀವನ, ಈ ಜೀವನ ಯಾವಾಗ ನಮಗೆ ಮತ್ತೆ ಬರುತ್ತೆ ಗುರುವೇ? ವೆನ್ ಯು ಆರ್ ಗೋಯಿಂಗ್ ಟು ರಿಸ್ಟೋರ್ ಅಸ್, ರಿಸ್ಟೋರ್ ದ ಜೆರುಸಲೇಮ್. ಸಮಯ ಬಂತ ಈಗ. ಇವತ್ತು ನಮಗೆ ಬಿಡುಗಡೆ ಸಿಗ್ಬೋದಲ್ವಾ? ಕೆಲವು ಟೈಮ್ ಧ್ಯಾನಕ್ಕೆ ಬಂದಾಗ ಪ್ರಾರಂಭದಲ್ಲಿ ನಾವು ಅನೌನ್ಸ್ ಮಾಡಿಬಿಡ್ತೀವಿ, ಈ ಧ್ಯಾನ ಒಂದು ದೊಡ್ಡ ಬಿಡುಗಡೆಯ ಧ್ಯಾನ, ನಿಮಗೆಲ್ಲರಿಗೂ ದೊಡ್ಡ ಬಿಡುಗಡೆ ಆಗುತ್ತೆ. ನಾನು ಹೇಳಿದ್ದೀನಿ, ನಾನು ಹೇಳಿದ್ದು ಬೇರೆ ಬಿಡುಗಡೆ, ನಿಮ್ಗೆ ಅರ್ಥ ಆಗೋದು ಬೇರೆ ಬಿಡುಗಡೆ. ಅದು ನನಗೆ ಗೊತ್ತು, ನಮಗೇನಾದರೂ ಏನು ಅಲ್ವಾ? ನಾವು ಅಂದ್ಕೊಂಡು ಬಿಡುಗಡೆ ಆದ್ರೆ ಸಾಕು, ನಿಮಗೆ ನೀವು ಅಂದ್ಕೊಂಡು ಬಿಡುಗಡೆ ಆದ್ರೆ ಸಾಕು. ಎನಿವೆ, ಈ ಧ್ಯಾನ ಬಿಡುಗಡೆಯ ಧ್ಯಾನ. ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ದೊಡ್ಡ ಬಿಡುಗಡೆ ಇದೆ. ಯೇಸು ಕೂಡ ಹೇಳಿದ್ರು, ನಾನು ಮಾತ್ರ ಅಲ್ಲ, ಯೇಸುನು ಹೇಳಿದ್ರು, ನಾನು ಬಂದಿರುವುದು ಬಂದಿದ್ದರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಕುರುಡರಿಗೆ ದೃಷ್ಟಿ ನೀಡುವುದಕ್ಕಾಗಿ, ಶೋಷಿತರಿಗೆ ಸ್ವಾತಂತ್ರ್ಯ ನೀಡುವುದಕ್ಕಾಗಿ. ಶೋಷಿತರಿಗೆ ಸ್ವಾತಂತ್ರ್ಯ ನೀಡುವುದಕ್ಕಾಗಿ ಅಂದಮೇಲೆ ಈಗ ಶೋಷಿತರು ಯಾರು ಆ ಟೈಮಲ್ಲಿ? ಇಸ್ರಾಯೇಲ್ ಜನರು ಶೋಷಣೆಗೆ ಒಳಗಾಗಿದ್ರು. ದೇವರ್ ದ ಒಪ್ರೆಸ್ಡ್ ಅಲ್ವಾ? ರೋಮನ್ ಆಳ್ವಿಕೆಯಲ್ಲಿ, ರೋಮನ್ರ ಆಳ್ವಿಕೆಯಿಂದ ಅವರು ತುಂಬಾ ನೊಂದು ಬೆಂದು ಹೋಗಿದ್ರು. ನೋ ಫ್ರೀಡಮ್. ಸೊ ಯೇಸು ಸ್ವಾಮಿ ಹೇಳಿದ್ ಕೇಳ, ಹಂಗಾದ್ರೆ ನಮಗೆ ಬಿಡುಗಡೆ ಬಂದಿದೆ. ಜನಕ್ಕೆಲ್ಲ ತುಂಬಾ ಖುಷಿ ಆಗ್ಬಿಡ್ತು. ನೀವು ಈ ವಾಕ್ಯ ಕೇಳ್ತಿದ್ದ ಹಾಗೆ ಈಗ ನೆರವೇರ್ತು, ಆಮೇನ್ ಹಲ್ಲೆಲೂಯಾ ಅಂತ ಚಪ್ಪಾಳೆ ತಟ್ಟಿದ್ರು, ಎಲ್ರು ಖುಷಿ ಪಟ್ರು. ಜನ ಎಲ್ಲ ಸಂತೋಷಪಟ್ರು. ಸಂತೋಷಪಟ್ಟ ಜನನೇ ಲಾಸ್ಟಿಗೆ ಸಾಯಿಸ್ಲಿಕ್ಕೆ ಬೆಟ್ಟದ ಮೇಲೆ ಹಿಡ್ಕೊಂಡು ಹೋದ್ರು ಯೇಸುನ, ದಬ್ಬಿಡೋಣ ಇವನ್ನ ಅಂತ. ಎನಿವೆ, ಪಾಪ ಜನಕ್ಕೆ ಅವತ್ತು ಅರ್ಥ ಆಗಿಲ್ಲ, ಇವತ್ತು ಅರ್ಥ ಆಗಿಲ್ಲ. ಅದರಲ್ಲೂ ನಮ್ಮ ಕ್ಯಾರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ಇದ್ದವರಿಗಂತೂ ನಿಜ ಹೇಳ್ತೀನಿ, ಏನೇನೂ ಅರ್ಥ ಆಗಿಲ್ಲ. ಝೀರೋದಲ್ಲಿ ಝೀರೋ, ಏನೂ ಅರ್ಥ ಆಗಿಲ್ಲ. ಏನು ಗಿಫ್ಟ್ ಇದೆಯೋ ಇರಲಿ, ಇದ್ಕೊಳ್ಳಿ ಗಿಫ್ಟ್, ಏನಾದರೂ ಇದ್ಕೊಳ್ಳಿ. ಆದರೆ ನಾವಿನ್ನು ಲೋಕ ಸಾಮ್ರಾಜ್ಯದ ಪ್ರಜೆಗಳಾಗಿ ಪ್ರಾರ್ಥನೆ ಮಾಡ್ತಾ, ಧ್ಯಾನ ಮಾಡ್ತಾ, ಹಾಡ್ತಾ, ಬೋಧನೆ ಮಾಡ್ತಾ ಹೋಗ್ತಾ ಇದ್ದೀವಿ ಕಾಲ ಕಳ್ಕೊಂಡು. ಲೈಕ್ ನಿಕೋದೇಮನ ಹಾಗೆ. ಅವನು ಪಾಪ ಒಳ್ಳೆ ಮನುಷ್ಯ, ಅವನು ಸ್ವರ್ಗ ರಾಜ್ಯದ ವಿಷಯಗಳನ್ನೆಲ್ಲ ಬೋಧನೆ ಮಾಡ್ದ, ದೇವರ ಬಗ್ಗೆ ಎಲ್ಲ. ಲಾಸ್ಟಿಗೆ ಅವನಿಗೆ ಈ ಸ್ವರ್ಗ ಸಾಮ್ರಾಜ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಯೇಸು ಹೇಳ್ತಾರೆ, ನಾನು ಭೂಲೋಕದ ವಿಷಯ ನಿನಗೆ ಹೇಳಿದಾಗಲೇ ನಿನಗೆ ಅರ್ಥ ಆಗ್ತಾ ಇಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇದೆ. ಆದರೆ ಸ್ವರ್ಗ ರಾಜ್ಯದ ಬಗ್ಗೆ ಹೇಳಿದಾಗ ನಿನಗೇನು ಅರ್ಥ ಆಗುತ್ತೆ ನಿಕೋದೇಮ? ಅಲ್ವಾ? ಜಾನ್ 3:7-8 ಎಲ್ಲ ಹೇಳ್ತಾರೆ, ಸಿಕ್ಕಿದ್ರೆ ಓದಿ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ
3ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಭೂಲೋಕದ ವಿಷಯಗಳನ್ನು ಕುರಿತು ನಾನು ಮಾತನಾಡಿದಾಗಲೇ ನಿಮಗೆ ವಿಶ್ವಾಸ ಇಲ್ಲ ಎಂದ ಮೇಲೆ ಸ್ವರ್ಗಲೋಕದ ವಿಷಯವನ್ನು ಕುರಿತು ನಾನು ಮಾತನಾಡಿದಲ್ಲಿ ನೀವು ವಿಶ್ವಾಸಿಸುವುದುಂಟೆ? ಇಫ್ ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಅರ್ತ್ಲಿ ಥಿಂಗ್ಸ್ and you do not believe, how can you believe if I tell you about heavenly things? ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯ ನಾನು ಹೇಳುವಾಗಲೇ ನಿಮಗೆ ಅದನ್ನೇ ನಂಬಕ್ಕೆ ನಿಮಗೆ ಕಷ್ಟ. ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ನಂಬಲಿಕ್ಕೆ ಕಷ್ಟ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಯೇಸು ಹೇಳ್ತಾರೆ, ಯೇಸು ಆ ಥರ ಹೇಳಲಿಲ್ಲ, ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾರೋ ಯೇಸು ಹೇಳಿದ್ರು, ಇಲ್ಲಿ ದ್ರಾಕ್ಷಾರಸ ಖಾಲಿ ಆಗಿದೆ ಮದುವೆ ಮನೆಯಲ್ಲಿ ಅಂತ. ಯೇಸು ಹೇಳ್ತಾರೆ, ಇವತ್ತೇ ದ್ರಾಕ್ಷಾರಸ ಬರುತ್ತೆ, ಈ ಕ್ಷಣನೇ ದ್ರಾಕ್ಷಾರಸ, ನೀರು ದ್ರಾಕ್ಷಾರಸವಾಗುತ್ತೆ, ಡೋಂಟ್ ವರಿ ಅಂತ ಹೇಳಿದಾಗ ಎಷ್ಟು ಜನ ನಂಬ್ತಾ ಇದ್ರು? ಯೇಸುವಿನ ಜೊತೆಯಲ್ಲಿ ಶಿಷ್ಯರಿದ್ರು. ಲಾಜರ ಸತ್ತೋದಾಗ, ಲಾಜರ ನಿದ್ದೆ ಮಾಡ್ತಾ ಇದ್ದಾನೆ, ಎಬ್ಸೋಣ ಅಂತ ಹೇಳಿದಾಗ ಎಷ್ಟು ಕನ್ಫ್ಯೂಷನ್, ಎಷ್ಟು ಪ್ರಶ್ನೆ, ಎಷ್ಟು ಒದ್ದಾಟ. ನಿದ್ದೆ ಮಾಡೋನು ಅವನಿಗೆ ಹೇಳಕ್ಕಾಗಲ್ವಾ, ನೀವು ಅಷ್ಟು ದೂರ ಹೋಗಿ ಎಬ್ಬಿಸ್ಬೇಕಾ? ಬಾಲಕಿ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಹೇಳುವಾಗ ಎಲ್ಲರೂ ಹೇಳಿದ್ದೇನು, ನಿನಗೆ ತಲೆ ಕೆಟ್ಟಿದೆ, ಹುಚ್ಚಿಡ್ದಿದೆ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾನೆ. ಲಾಜರ್ ಮತ್ತು ಅವನ ಸಹೋದರಿಯರು ಯೇಸುವನ್ನು ತುಂಬ ಪ್ರೀತಿ ಮಾಡ್ತಾ ಇದ್ರು. ಲಾಜರ್ನ ಸಮಾಧಿಗೆ ಬದಲಿಗೆ ಬಂದು ಯೇಸು ಸ್ವಾಮಿ ಸಮಾಧಿ ಕಲ್ಲನ್ನು ಸರಿಸ್ರಿ ಅಂತ ಹೇಳಿದಾಗ ಯೇಸುವನ್ನು ಪ್ರೀತಿ ಮಾಡ್ತಾ ಇದ್ದ, ಯೇಸುವಿನ ಬೋಧನೆಯನ್ನು ಆಲಿಸ್ತಾ ಇದ್ದ ಮಾರ್ತಾ ಮರಿಯಳು ಇಬ್ರು ಹೇಳಿದ್ರು, ಬೇಡ ಬೇಡ ಬೇಡ, ಗಬ್ಬು ವಾಸನೆ ಬರುತ್ತೆ, ಈಗ ತೆಗಿಬೇಡಿ. ಇದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳೇ, ನಮ್ಗೆ ಅರ್ಥ ಆಗುವಂಥದ್ದೇ. ಆದ್ರೆ ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯ ಹೇಳುವಾಗ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ನೀವು ಹೇಗೆ ನಂಬ್ತೀರಿ? ಸ್ವರ್ಗರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು ಸ್ವಲ್ಪ ಸ್ವಲ್ಪ ನಮ್ಮ ಬೋಧನೆಗಳಲ್ಲಿ ಹಾಕಿದಾಗಲೇ ನಮ್ಮ ತಲೆಗಳು ಮೇಲೆ ಕೆಳಗೆ ಆಗತ್ತೆ, ಕಣ್ಣು ಮೇಲೆ ಕೆಳಗೆ ಆಗತ್ತೆ, ನಾವು ಒದ್ದಾಡಿ ಹೋಗ್ತಾ ಇದ್ದೀವಿ. ಇನ್ ಪೂರ್ತಿ ಸ್ವರ್ಗರಾಜ್ಯದ ವಿಷಯಗಳೇ ಹೇಳಿ ಹೋಗ್ಬಿಟ್ರೆ ಖಂಡಿತವಾಗ್ಲೂ ಅದೇ ಹೇಳಿದ್ನಲ್ಲ, ಬೋಧನೆ ಮಾಡುವ ಒಬ್ಬನೇ ಉಳ್ಕೊಂಡಿರ್ಬೇಕಾಗತ್ತೆ ಅಂತ. ಆದ್ರಿಂದನೇ ಸ್ವಲ್ಪ ಮಸಾಲೆ ಹಚ್ಚಿ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಸ್ವಲ್ಪ ಹೇಳಿ, ಅದನ್ನು ಹೇಳಿ, ಇದನ್ನು ಹೇಳಿ, ಹೇಗೋ ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇರೋದು. ಓಕೆ, ವಿಷಯಕ್ಕೆ ಬರೋಣ. ಈ ಶಿಷ್ಯರಿಗೆ 40 ದಿನ ಸ್ವರ್ಗರಾಜ್ಯದ ವಿಷಯ ಉಪದೇಶ ಆಗಿದ್ರೂ ಕೂಡ ಅವರಿಗೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಆಸೆಗಳು, ವ್ಯಾಮೋಹಗಳು ಹೋಗಿಲ್ಲ ಅವರಲ್ಲಿ. ಅದಕ್ಕೆ ಯೇಸು ಹೇಳ್ತಾರೆ, ಅದೆಲ್ಲ ನೀವು ತಿಳ್ಕೊಳ್ಳೋದು ಬೇಡ. ಯಾವಾಗ ನಿಮ್ಮ ಬಿಡುಗಡೆ, ಯಾವಾಗ ನಿಮ್ಮ ಡೆಲಿವರೆನ್ಸ್. ಕೆಲವು ಟೈಮ್ ನಮ್ಮ ಲೀನಕ್ಕ ಕೇಳ್ತಾ ಇರ್ತಾರೆ, ಏನಂತ ಕೇಳ್ತಾರೆ ಅಂದ್ರೆ, ಏನು ಹೆದರ್ಕೋಬೇಡಿ, ಎಕ್ಸಾಂಪಲ್ಗೆ ನೀವು ಅಷ್ಟೇ, ನಿಮ್ಮ ಎಲ್ಲರ ಬದಲಿಗೆ ನೀವು ಅಷ್ಟೇ, ಆಯ್ತಾ? ಇದೆಲ್ಲ ಯಾವಾಗ ಬ್ರದರ್ ಫ್ರೀ ಆಗತ್ತೆ? ಇದರಿಂದ ಯಾವಾಗ ನಾವು ಹೊರಗಡೆ ಬರ್ತೀವಿ? ಸೊ ಶಿಷ್ಯರು ಕೇಳಿದ್ರು, ನಮಗೆ ಯಾವಾಗ ಇದರಿಂದ ಎಲ್ಲ ಹೊರಗಡೆ ಬರೋದು, ನಾವು ಯಾವಾಗ ಫ್ರೀ ಆಗೋದು? ಯೇಸು ಹೇಳ್ತಾರೆ, ಸ್ವರ್ಗದಿಂದ ಬರುವ ಶಕ್ತಿಗಾಗಿ ಕಾದುಕೊಂಡಿರಿ, ಪವಿತ್ರಾತ್ಮ ನಿಮ್ಮ ಮೇಲೆ ಬರ್ತಾರೆ. ಒಂದು ವಿಷಯ ಹೇಳ್ತೀನಿ, ಏನ್ ಗೊತ್ತಾ? ವೆಯ್ಟ್, ಕಾಯಿರಿ, ಈ ಶಕ್ತಿಗಾಗಿ ಕಾಯಿರಿ. ಸ್ವರ್ಗದಿಂದ ಒಂದು ಶಕ್ತಿ ಬರುತ್ತೆ ನಿಮ್ಮ ಮೇಲೆ. ಆ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ನನಗೆ ಸಾಕ್ಷಿ ಆಗ್ತೀರಿ. ಆಗ ನೀವು ಕೇಳೋದಿಲ್ಲ, ನಮ್ಮ ಡೆಲಿವರೆನ್ಸ್ ಯಾವಾಗ, ನಮ್ಮ ಹೀಲಿಂಗ್ ಯಾವಾಗ, ನಮ್ಮ ಮಕ್ಕಳು ಯಾವಾಗ ಬಿಡುಗಡೆ ಆಗ್ತಾರೆ, ನನ್ನ ಗಂಡ ಯಾವಾಗ ಸರಿ ಆಗ್ತಾನೆ, ನಮ್ಮ ಭವಿಷ್ಯ ಯಾವಾಗ ಬದಲಾಗುತ್ತೆ, ನಮ್ಮ ಫ್ಯೂಚರ್ ಯಾವತ್ತೂ ಚೆನ್ನಾಗಾಗುತ್ತೆ, ನಾವು ಯಾವಾಗ ಮೇಲ್ ಬರ್ತೀವಿ, ಇದು ಯಾವ ಪ್ರಶ್ನೆನೂ ಕೇಳಲ್ಲ. ಕೇಳೋದಿಲ್ಲ ಮಾತ್ರ ಅಲ್ಲ, ನಿಮ್ಮ ಒಳಗಡೆ ಈ ಪ್ರಶ್ನೆ ಬರಲ್ಲ. ಕೆಲವು ಟೈಮ್ ಒಳಗಡೆ ಇದ್ರು ಕೇಳಲಿಕ್ಕೆ ಭಯ ಇರುತ್ತೆ. ಈ ರೀತಿ ವಾಕ್ಯ ಎಲ್ಲ ಕೇಳಿಸ್ಕೊಳ್ಳುವಾಗ ಬಾಯಿ ಬಿಟ್ಟಿದ್ದನ್ನು ಕೇಳಿಬಿಟ್ರೆ ಮತ್ತೆ ಇವ್ರು ಏನಾದರೂ ಒಂದು ಹೇಳ್ತಾರೆ, ಆದ್ರಿಂದ ಮನಸ್ಸೊಳಗಡೆನೆ ಇಟ್ಕೊಳ್ಳೋಣ. ಅಂತರಂಗವನ್ನ ನೋಡುವ ದೇವರು ಅಂತರಂಗದಲ್ಲಿ ಉತ್ತರ ಕೊಡ್ತಾರೆ ಒಂದು ದಿನ ಅಂತ ಮೌನವಾಗಿ ಹಾಗೆ ಇಟ್ಕೊಂಡಿರ್ತೀವಿ. ಎರಡೂ ಸೇಮೇನೆ. ಬಾಯಿ ಬಿಟ್ಟು ಹೇಳಿದ್ರು ಅಷ್ಟೇ, ಹೇಳದೇ ಇದ್ರು ಅಷ್ಟೇ. ಆದರೆ ಯಾವಾಗ ಪವಿತ್ರಾತ್ಮರು ಅವರ ಮೇಲೆ ಬಂದರೋ ಅವರು ಹುಚ್ಚರಂತೆ ಆದರು.
ಅವ್ರು ಮತ್ತೆ ಅವ್ರ ಡೆಲಿವರೆನ್ಸ್ ಯಾವಾಗ ಅಂತ ನೋಡಿಲ್ಲ, ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು, ಹೊಡೆದ್ರು, ಬೈದ್ರು, ಹುಚ್ಚರು ಅಂತ ಕರೆದ್ರು. ಆದ್ರೆ ಅವ್ರಿಗೆ ಸಂತೋಷ ಆಗ್ತಾ ಇದೆ, ಅವ್ರಿಗೇನು ಅನ್ನಿಸ್ತಾ ಇಲ್ಲ. ಅವ್ರಿಗೆ ಈ ಪ್ರಪಂಚದಲ್ಲಿ ಬೇರೆ ಏನು ಬೇಕು ಅಂತ ಇಲ್ಲ, ಈ ಲೋಕದಲ್ಲಿ ಯಾವ ಗುರಿನೂ ಇಲ್ಲ, ಅಚೀವ್ಮೆಂಟ್ ಮಾಡ್ಲಿಕ್ಕೆ ಏನೂ ಇಲ್ಲ. ನಮ್ಗೆ ಈ ಲೋಕದಲ್ಲಿ ಗುರಿ ಇದೆಯಾ? ಗುರಿ ಇಲ್ಲದೆ ಬದುಕಕ್ಕಾಗತ್ತಲ್ವಾ? ನಿಮ್ಮ ಗುರಿಯೇ ನಿಮ್ಮ ದುಃಖಕ್ಕೆ ಕಾರಣ. ನಿಮ್ಮ ಜೀವನದಲ್ಲಿ ನಿಮಗೆ ಗುರಿ ಇದ್ರೆ ಆ ಗುರಿ ಪ್ರಕಾರ ಹೋಗಿ, ಆದ್ರೆ ನೆಮ್ಮದಿಯಾಗಂತೂ ಬದುಕಲ್ಲ. ನೀವು ಗುರಿ ಮುಟ್ಟಿದ್ರೂ ಬದುಕಲ್ಲ, ಗುರಿ ಮುಟ್ಟದೆ ಇದ್ರೂ ಬದುಕಲ್ಲ. ಒಂದು ಗುರಿ ಮುಟ್ಟಿದ ಮೇಲೆ ಬೇರೆ 3 ಗುರಿಗಳು ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಜೀವನ ಪೂರ್ತಿ ಗುರಿ ಮುಟ್ಟುವ ತನಕ, ಮುಂದೆ ಹೋಗುವೆನು ಗುರಿ ಮುಟ್ಟುವ ತನಕ ಅಂತ ಗುರಿ ಮುಟ್ತಾ ಹೋಗ್ತಾ ಇರ್ತೀರಿ ಯೇಸುವಿನೊಂದಿಗೆ ಆಡ್ಕೊಂಡು. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ, ಆಗ ನೀವು ಸಾಕ್ಷಿಗಳಾಗ್ತೀರಿ, ಆಗ ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ನಾನು ಎಂಬ ಅರ್ಥ ನಮಗಾಗುತ್ತೆ. ಯೇಸು ಕ್ರಿಸ್ತರು ಪುನರಾಗಮಿಸಿ ಬರುವುದು ಅಲ್ಲಿಂದಲೇ ಎಂದು ಎದುರು ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಈಗ ನಾವು ಎದುರು ನೋಡ್ತಾ ಇರೋದು ನಮ್ಮ ವಿಮೋಚನೆ ಯಾವಾಗ, ನಾವು ಯಾವಾಗ ಇದರಿಂದ ಎಲ್ಲ ಹೊರಗೆ ಬರೋದಪ್ಪ. ಎದುರು ನೋಡ್ಬೇಕು, ನಿರೀಕ್ಷೆಯಿಂದ ಎದುರು ನೋಡೋದು. ಇದರಿಂದ ಹೊರಗೆ ಬಂದು ಒಂದು ಕಂಫರ್ಟಬಲ್ ಆಗಿ ಬದುಕಲಿಕ್ಕೆ ಎದುರು ನೋಡೋದಲ್ಲ. ಯೇಸು ಹೇಳ್ತಾರಲ್ವಾ, ಈ ಲೋಕದಲ್ಲಿ ನಿಮಗೆ ಕಂಫರ್ಟ್ ಇಲ್ಲ. ಬಟ್ಟೆ ವಾಶ್ ಮಾಡ್ಬೇಕಾದ್ರೆ ಕಂಫರ್ಟ್ ಆಗ್ತಿರಲ್ವಾ, ಅಷ್ಟೇ, ಸ್ಮೆಲ್ಗೋಸ್ಕರ, ಅದೇ ಕಂಫರ್ಟ್ ನಿಮಗೆ. ಅದು ಬಿಟ್ರೆ ನಿಮಗೆ ಮತ್ತೆ ಕಂಫರ್ಟ್ ಇಲ್ಲ. ಈ ಲೋಕದಲ್ಲಿ ನಿಮಗೆ ಕಂಫರ್ಟ್ ತಪ್ಪಿದ್ದಲ್ಲ ಅಂತಲ್ಲ ಹೇಳ್ತಾ ಇರೋದು. ಜಾನ್ 16:33 ಏನ್ ಹೇಳ್ತಾರೆ? ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ ಯೇಸು ಸ್ವಾಮಿ? ಈ ಲೋಕದಲ್ಲಿ ನಿಮಗೆ ಸುಖ ತಪ್ಪಿದ್ದಲ್ಲ, ಈ ಲೋಕದಲ್ಲಿ ನಿಮಗೆ ಸಂತೋಷ ತಪ್ಪಿದ್ದಲ್ಲ, ಆಯ್ತಾ? ಈ ಲೋಕದಲ್ಲಿ ನಿಮಗೆ ಒಂದು ಮೇಲೆ ಬರುವ ಉನ್ನತ ಮಟ್ಟದ ಜೀವನ ತಪ್ಪಿದ್ದಲ್ಲ, ನಿಮಗಿದೆ, ಆಯ್ತಾ ಅಂತ ಯೇಸು ಹೇಳಿಲ್ಲ. ಯೇಸು ಹೇಳಿದ್ದು, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದರೆ ಧೈರ್ಯವಾಗಿರಿ. ಆದರೆ ಧೈರ್ಯವಾಗಿರಿ. ಯಾರಿಗೆ ಧೈರ್ಯ ಬರುತ್ತೆ ಹಿಂಗೆಲ್ಲ ಹೇಳಿದ್ರೆ? ಈಗ ನಾನು ಹೇಳ್ತೀನಿ, ಜೋಸೆಫಣ್ಣ, ನಿಮ್ಮ ಮನೆ ಒಳಗಡೆ ಆ ರೂಮಲ್ಲಿ ಒಂದು ಹಾವು ನೋಡಿದೆ, ಆದರೆ ಧೈರ್ಯವಾಗಿರಿ, ದೇವರಿದ್ದಾನೆ, ಧೈರ್ಯವಾಗಿ ಮಲ್ಕೊಳ್ಳಿ. ಅಲ್ಲೊಂದು ಹಾವು ನೋಡಿದೆ, ನಾಗರಹಾವು, ದೊಡ್ಡ ಹಾವಿತ್ತು, ನೋಡಿದೆ, ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಹೊರಗಡೆ ಅಂತೂ ಹೋಗಿಲ್ಲ, ನಾವು ನೋಡ್ತಾ ಇದ್ವಿ. ಆದರೆ ನೀವೀಗ ಬಂದಿದ್ದೀರಾ, ರಾತ್ರಿ ಮಲ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ, ಧೈರ್ಯವಾಗಿರಿ, ದೇವರಿದ್ದಾರೆ. ಧೈರ್ಯ ಬರುತ್ತಾ? ಏನೋ ಒಂದು ಹೊಟ್ಟೆ ನೋವು ಅಂತ ಟೆಸ್ಟ್ ಮಾಡಿಸ್ಕೊಳ್ಳಿಕ್ಕೆ ಹೋದಾಗ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದ್ರು, ಕ್ಯಾನ್ಸರ್ ಬಂದ್ಬಿಟ್ಟಿದೆ, 4 ಸ್ಟೇಜ್ ಆಗ್ಬಿಟ್ಟಿದೆ, ಬದುಕೋದು ಕಷ್ಟ, ಧೈರ್ಯವಾಗಿರಿ, ಏನೂ ಆಗಲ್ಲ. ರಾತ್ರಿ ಧೈರ್ಯವಾಗಿ ಮಲ್ಕೊಳ್ತೀರಾ? ಮಲ್ಕೊಳ್ತೀರಾ? ಇಲ್ಲ ಅಲ್ವಾ? ಯೇಸು ಸ್ವಾಮಿ ಹೇಳಿದ್ದು ಹಾಗೆ, ಈ ಲೋಕದಲ್ಲಿ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ, ಧೈರ್ಯವಾಗಿರಿ ಅಂತಲ್ಲ ಹೇಳಿದ್ದು. ಈ ಮೊದಲೇ ಇವರಿಗೆ ಟೆನ್ಷನ್ ಅಲ್ಲಿ ಇದ್ದಾರೆ. ಈಗ ಶಿಷ್ಯರು, ಅವರ ಹೃದಯ ಭಾರವಾಗಿದೆ, ದುಃಖದಿಂದ ಕೂಡಿದ್ದಾರೆ, ಟೋಟಲ್ ಕನ್ಫ್ಯೂಷನ್, ಏನೋ ಒಂದು ಕಾರ್ ಮೋಡ್ ಅವರನ್ನ ಆವರಿಸಿದ ಹಾಗೆ. ಯೇಸು ಸ್ವಾಮಿ ಇದುವರೆಗೂ ಯಾವುದೋ ಒಂದು ಹೈ ಸ್ಪೀಡಲ್ಲಿ ಓಡ್ತಾ ಇದ್ದವನು, ಈಗ ಅವರು ಸ್ಪೀಡ್ ಬೇರೆ ಚೇಂಜ್ ಮಾಡಿದ್ದಾರೆ, ರೂಟ್ ಬೇರೆ ಚೇಂಜ್ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅವರಿಗೆ ಅರ್ಥ ಆಗ್ತಾ ಇಲ್ವೋ, ಅವ್ರು ಹೇಳಿದ್ದು ಇವರಿಗೆ ಅರ್ಥ, ಟೋಟಲ್ ಕನ್ಫ್ಯೂಷನ್, ಕ್ಯಾಸ್. ಅದರಲ್ಲೂ ಹೇಳ್ತಾ ಇದ್ದಾರೆ, ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಆದ್ರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದೆ. ಧೈರ್ಯ ಬರುತ್ತಾ? ಧೈರ್ಯ ಬರುತ್ತಾ? ಎಲ್ಲಿ ಧೈರ್ಯ? ನಮ್ಮ ಥರನೇ ನಮಗೆಲ್ಲ ಪಾಸಿಟಿವ್ ವಾಕ್ಯಗಳು ಹೇಳಿ ಧೈರ್ಯವಾಗಿರಿ ಅಂದ್ರೂ ಧೈರ್ಯ ಬರಲ್ಲ. ಅದಕ್ಕೆ ಧೈರ್ಯಕ್ಕೋಸ್ಕರ ಕೆಲವು ವಾಕ್ಯಗಳನ್ನ ಹೇಳ್ತಾನೆ ಇರ್ತೀವಿ ಅವಾಗ ಧೈರ್ಯ ಬರೆಸ್ಕೊಳ್ಳಿಕ್ಕೆ. ಆ ಧೈರ್ಯ ಎಲ್ಲ ಏನು ಪ್ರಯೋಜನ ಇಲ್ಲ. ಆ ರೀತಿ ಹೇಳೋದ್ರಿಂದ ಎಲ್ಲ ಧೈರ್ಯ ಬರೋದು ಇಲ್ಲ. ಧೈರ್ಯ ಬರಬೇಕಾದ್ರೆ ಧೈರ್ಯದ ಆತ್ಮರು ಬರಬೇಕು. ಪವಿತ್ರಾತ್ಮ ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯುತರಾಗ್ತೀರಿ. ಆಗ
ಯೇಸುವಿನ ಮಾತು ನಮಗೆ ಅರ್ಥ ಆಗುತ್ತೆ. ಹೌದು, ಯೇಸು ಹೇಳಿದರು, ಈ ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಧೈರ್ಯವಾಗಿರಿ. ಸ್ತೋತ್ರ. ಧೈರ್ಯವಾಗಿರ್ಲಿಕ್ಕೆ ಆಗ್ತಾ ಇದೆ. ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಪರವಾಗಿಲ್ಲ. ಆದರೆ ನಮಗೇನಾಗ್ತಾ ಇದೆ ಇವತ್ತು? ಧೈರ್ಯ ಇದೆ. ಧೈರ್ಯದಿಂದ ಈ ಕಷ್ಟ ಸಂಕಟವನ್ನ ಸಹಿಸ್ಲಿಕ್ಕೂ ಮುಂದೆ ಹೋಗ್ಲಿಕ್ಕೂ ನಮ್ಗೆ ಆಗ್ತಾ ಇದೆ. ಸಿ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಲಿಕ್ಕೆ ಸ್ವರ್ಗದಿಂದ ಇಳಿದು ಬರುವ ದೇವರ ಆತ್ಮನಿಂದ ತುಂಬಲ್ಪಟ್ರೆ ಮಾತ್ರನೇ ಸಾಧ್ಯ. ಕೇವಲ ಒಂದು ಹೊಸ ಜನ್ಮ ಪಡೆದಿದ್ರಿಂದ ಆಗೋದಿಲ್ಲ. ನಾಟ್ ಜಸ್ಟ್ ಬಿಕಾಸ್ ಆಫ್ ಬಾರ್ನ್ ಅಗೇನ್. ಹೊಸ ಜನ್ಮ ಪಡೆದ ಮಾತ್ರಕ್ಕೆ ಆಗೋದಿಲ್ಲ. ಹೊಸ ಜನ್ಮ ಈ ಲೋಕದಲ್ಲಿ ಜೀವಿಸ್ಲಿಕ್ಕಷ್ಟೇ. ಆದ್ರೆ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಯಾಗಿ ಬದುಕಲಿಕ್ಕೆ ಸ್ವರ್ಗದ ಶಕ್ತಿಯಿಂದ ಭೂಷಿತರಾಗಬೇಕು. ಬಾರ್ನ್ ಅಗೇನ್ ಬೇಕು. ಆದ್ರೆ ಈ ಲೋಕದಲ್ಲಿ ನಾವು ಕ್ರಿಸ್ತನಿಗಾಗಿ ಬದುಕಲಿಕ್ಕಾಗಬೇಕಾಗಿದೆ. ಆ ಪವರ್ ಬೇಕು. ಕ್ರಿಸ್ತ ಯೇಸುವಿನ ಅನುಯಾಯಿಗಳಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ಬೇಕಾದ್ರೆ ಆ ಶಕ್ತಿ ಬೇಕು. ಈ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ನಾವು ಕೇಳಬೇಕು, ನಾವು ತಿಳ್ಕೋಬೇಕು, ನಾವು ಇದನ್ನ ಧ್ಯಾನ ಮಾಡಬೇಕು. ಈಗ ನಾನು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದ್ದು. ಈ ರೀತಿ ಒಂದು ಸಾಮ್ರಾಜ್ಯ ಇದೆ ಅಂತ ಅಷ್ಟೇ ಹೇಳಿದ್ದು. ಆ ಸಾಮ್ರಾಜ್ಯದಲ್ಲಿ ಏನೆಲ್ಲ ಇದೆ, ಆ ಸಾಮ್ರಾಜ್ಯದ ಬೋಧನೆಗಳೇನು, ಅದು ಯಾವುದು ಈಗ ಹೇಳಲಿಲ್ಲ. ಮುಂದೆ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಂದಾಗ ತಗೊಳ್ಳೋಣ. ಅದರಿಂದ ಯಾವಾಗಲೂ ದೇವರ ವಾಕ್ಯ ಆಲಿಸ್ತಾ ಇರೋಣ. ಯಾವಾಗಾದ್ರೂ ಬರ್ಬೋದು, ಸಿಗ್ಬೋದು. ಅದೇ ನಮಗೆ ಬೇಕಾಗಿರೋದು. ಯೇಸು ಸ್ವಾಮಿ ನಿಕೋದೇಮನಿಗೂ ಏನು ಹೇಳಲಿಲ್ಲ. ನಿಕೋದೇಮಂಗೆ ಹೇಳಿದ್ದು ಬಾರ್ನ್ ಅಗೇನ್ ಆಗ್ಬೇಕು ಅಂತ ಅಷ್ಟೇ. ನೀನು ಫಸ್ಟ್ ಹೊಸದಾಗಿ ಹುಟ್ಟು, ಆಗ ಸ್ವರ್ಗ ರಾಜ್ಯ ನೋಡ್ಲಿಕ್ಕಾಗತ್ತೆ. ಒಂದು ಮಗು ಹುಟ್ಟಿದ್ರೆ ಈ ಭೂಮಿ ನೋಡ್ಬೋದು. ಹಾಗೇನೆ ಹೊಸದಾಗಿ ಹುಟ್ಟಿದ್ರೆ ಸ್ವರ್ಗ ರಾಜ್ಯ ನೋಡ್ಲಿಕ್ಕಾಗತ್ತೆ. ಆದ್ರೆ ಏನು ಅರ್ಥ ಆಗಲ್ಲ ಅಷ್ಟೇ. ಮಗುಗೆಲ್ಲ ಕಾಣಿಸುತ್ತೆ, ಬಟ್ ಏನು ಅರ್ಥ ಆಗೋದಿಲ್ಲ. ಅಪ್ಪ ಯಾರು ಅಂತನೂ ಅರ್ಥ ಆಗಲ್ಲ. ಮಗು ಹುಟ್ಟಿದೆ, ಮಗು ಜೀವ ಇದೆ. ಅಪ್ಪ ಯಾರು ಅಂತ ಹುಟ್ಟಿದ ತಕ್ಷಣ ಮಗು ಗೊತ್ತಾಗೋದಿಲ್ಲ, ಅಮ್ಮ ಯಾರು ಅಂತ ಗೊತ್ತಾಗೋದಿಲ್ಲ, ಏನು ಗೊತ್ತಿಲ್ಲ. ಆದ್ರೆ ಜೀವ ಇದೆ ಅಷ್ಟೇ. ಹಾಗೇನೆ ಹೊಸ ಜನ್ಮ ಪಡೆದು ಹಾಗೆ ಇದ್ಬಿಟ್ಟು ಸತ್ತೋಗ್ಬಿಟ್ರೆ ನಮ್ಗೆ ಯೇಸು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಸ್ವರ್ಗ ಅಂದ್ರೆ ಏನು ಅಂತ ಗೊತ್ತಾಗೋದಿಲ್ಲ, ನರಕ ಅಂದ್ರೆ ಏನು ಅಂತಾನು ಗೊತ್ತಾಗೋದಿಲ್ಲ, ಸೈತಾನ ಯಾರು ಅಂತಾನು ಗೊತ್ತಾಗೋದಿಲ್ಲ, ದೇವರು ಯಾರು ಅಂತಾನು ಗೊತ್ತಾಗೋದೇ ಇಲ್ಲ, ಏನು ಗೊತ್ತಾಗೋದಿಲ್ಲ. ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ ನೀನು ಶಕ್ತಿಯುತನ ಆಗ್ತೀಯ. ಶಕ್ತಿಯುತನ ಆಗೋದು ಯಾವಾಗ? ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ. ಅದರಿಂದ ಆ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡುವ ಒಂದು ಜೀವನ ತುಂಬಾ ಮುಖ್ಯ. ಆ ಜೀವನದಲ್ಲಿ ಇದ್ರೆ ಮಾತ್ರನೇ, ಆ ಪವಿತ್ರಾತ್ಮರಿಂದ ತುಂಬಲ್ಪಟ್ಟವರಾಗಿ ಜೀವಿಸಿದ್ರೆ ಮಾತ್ರನೇ ನಮಗೆ ಈ ಲೋಕದ ಒಂದು ಸಾಮ್ರಾಜ್ಯ, ಕಿಂಗ್ಡಮ್ ಆಫ್ ದಿಸ್ ವರ್ಲ್ಡ್, ಕಿಂಗ್ಡಮ್ ಆಫ್ ಡಾರ್ಕ್ನೆಸ್, ಕಿಂಗ್ಡಮ್ ಆಫ್ ಸೈಟನ್, ಈ ಸೈತಾನನ ಸಾಮ್ರಾಜ್ಯಕ್ಕೂ ದೇವರ ಸಾಮ್ರಾಜ್ಯಕ್ಕೂ ಏನ್ ಡಿಫರೆನ್ಸ್ ಇದೆ ನಮಗೆ ಅರ್ಥ ಆಗುತ್ತೆ. We can discern the difference between the kingdom of darkness and kingdom of light only when we are filled by the Holy Spirit. Without being filled by the power of God, we cannot differentiate the kingdom of darkness or kingdom of Satan and kingdom of God or kingdom of light. ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡದ ಹೊರತು ಎಷ್ಟೇ ವಾಕ್ಯ ಗೊತ್ತಿದ್ರು, ಎಷ್ಟೇ ಕರಿಸ್ಮ್ಯಾಟಿಕ್ ಗಿಫ್ಟ್ಸ್ ಇದ್ರು, ಅನ್ಲೆಸ್ ವಿ ಬೀಯಿಂಗ್ ಫಿಲ್ಡ್ ಬೈ ದ ಪವರ್, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡದೇ ಇದ್ರೆ, ನಮ್ಗೆ ಎಷ್ಟೇ ಸ್ವರ್ಗರಾಜ್ಯದ ಕುರಿತಾದ ಬೋಧನೆಗಳು ಸಿಕ್ಕಿದ್ರು, ಶಕ್ತಿ ಇಲ್ಲದೆ ಇದ್ರೆ ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಬದುಕಲಿಕ್ಕೆ ಆಗಲ್ಲ. ಕರಿಸ್ಮ್ಯಾಟಿಕ್ ಆಗಿ ಬದುಕ್ತೀವಿ, ಕ್ಯಾರಿಸಮ್ ಇಂದ ಬದುಕ್ತೀವಿ. ಕ್ಯಾರಿಸಮ್ ಮೀನ್ಸ್ ಗಿಫ್ಟ್. ವರದಾನಗಳಿಂದ ಬದುಕ್ತೀವಿ, ಸಾಲದು. ಶಕ್ತಿಯಲ್ಲಿ ಬದುಕಬೇಕು, ಸಾಕ್ಷಿಗಳಾಗಬೇಕು, ಜೀವನ ಸಾಕ್ಷಿ ಆಗ್ಬೇಕು. ಈ ಲೋಕದಲ್ಲಿ ನಾವು ಪರಲೋಕಕ್ಕೆ ಪರಲೋಕದ ಸಾಕ್ಷಿಗಳಾಗಬೇಕು. ಪೌಲರು ಹೇಳ್ತಾರಲ್ಲ, ವಿ ಆರ್ ದ ಅಂಬಾಸಿಡರ್ಸ್, ವಿ ಆರ್ ದ ಅಂಬಾಸಿಡರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಪ್ರೈಸ್ ಜೀಸಸ್. ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರತಿನಿಧಿಗಳು, ಯೇಸುವಿನ ಪ್ರತಿನಿಧಿಗಳು. ಸಿ, ಸಾಧಾರಣ ವರ್ಡ್ ಅಲ್ಲ ಅದು. ನಾವು ಸುಮ್ಮನೆ ಹೇಳ್ತೀವಿ ಅಷ್ಟೇ, ನಾವು ವಾಕ್ಯ ಹೇಳ್ತೀವಿ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನಾವು ಕ್ರಿಸ್ತ ಯೇಸುವಿನ ರಾಯಭಾರಿಗಳು. 3 ಸರಿ ಹೇಳಿ 3 ಸರಿ ಹೇಳ್ತೀವಿ. 3 ಸರಿ ಅಲ್ಲ, 30 ಸರಿ ಹೇಳಿದ್ರು ಅಷ್ಟೇ.
ಹೇಳೋದ್ರಲ್ಲೆಲ್ಲ ಇರೋದು. ಪವರ್, ವಿ ನೀಡ್ ಟು ರಿಸೀವ್ ದ ಪವರ್. ವಿ ನೀಡ್ ಟು ಬಿ ಫಿಲ್ಡ್ ಬೈ ದ ಪವರ್ ಫ್ರಮ್ ಅಬೌವ್. ಮೇಲಿನಿಂದ ಬರುವ ಆ ಶಕ್ತಿಯಿಂದ ಭೂಷಿತರಾಗುವ ತನಕ ಕಾದುಕೊಂಡಿರಿ ಅಂತ ಯೇಸು ಹೇಳಿದ. ಅದಕ್ಕೆ ಶಿಷ್ಯರಿಗೆ ನಾವು ಕಾದು ಪ್ರಾರ್ಥಿಸಿ ಆ ಶಕ್ತಿಯಿಂದ ತುಂಬಲ್ಪಟ್ಟವರಾಗಿ ಬದುಕಬೇಕು. ಆಗ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ಜೀವಿಸ್ಲಿಕ್ಕಾಗುತ್ತೆ. ಪ್ರಾರ್ಥಿಸೋಣ. ಲೆಟ್ ಅಸ್ ಪ್ರೇ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ನಮ್ಮೆಲ್ಲರನ್ನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಯೇಸುವೆ, ನೀವು ಸ್ವರ್ಗದಿಂದ ಇಳಿದು ಬಂದಿದ್ದೀರಿ. ನೀವು ನುಡಿದ ಮಾತಾಗಿದೆ, ಸ್ವರ್ಗದಿಂದ ಇಳಿದು ಬಂದ ಜೀವದಾಯಕ ರೊಟ್ಟಿ ನಾನೇ. ಯೇಸುವೆ, ನೀವು ಸ್ವರ್ಗದಿಂದ ಇಳಿದು ಬಂದಿದ್ದು ನಮ್ಮನ್ನು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳನ್ನಾಗಿ ಮಾಡುವುದಕ್ಕಾಗಿ. ನಿಮ್ಮ ಪವಿತ್ರಾತ್ಮರನ್ನ ಕಳುಹಿಸಿ ಕೊಡುವುದರ ಮುಖಾಂತರ ಅಂಧಕಾರದ ಆಡಳಿತದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿಮ್ಮ ಸ್ವಂತ ಸಾಮ್ರಾಜ್ಯಕ್ಕೆ, ಆ ಸ್ವರ್ಗ ರಾಜ್ಯಕ್ಕೆ ನೀವು ನಮ್ಮನ್ನ ಬರಮಾಡಿದ್ದೀರಿ. ನಾವು ನಂಬ್ತಾ ಇದ್ದೇವೆ ಸ್ವಾಮಿ. ಈ ಒಂದು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿ ನಾವೆಲ್ಲರೂ ಸಾಕ್ಷಿ ಜೀವನವನ್ನ ಜೀವಿಸಲು ಬೇಕಾದ ಆತ್ಮನ ಶಕ್ತಿಯಿಂದಲೂ ಬಲದಿಂದಲೂ ನಮ್ಮೆಲ್ಲರನ್ನು ತುಂಬಿಸಿರಿ ಅಪ್ಪ. ಹಾಲೇಲೂಯ, ಹಾಲೇಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ, ಒಳ್ಳೆಯ ದೇವರೇ ಸ್ತೋತ್ರ, ಸರ್ವಶಕ್ತನೇ ಸ್ತೋತ್ರ, ಮಹಿಮೆ ಉಳ್ಳ ದೇವರೇ ಸ್ತೋತ್ರ, ಅಧಿಕಾರವುಳ್ಳ ದೇವರೇ ಸ್ತೋತ್ರ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರು, ಈ ವಚನಗಳನ್ನು ಆಲಿಸಿರೋ ಪ್ರತಿಯೊಬ್ಬರು ಆ ಸ್ವರ್ಗ ಸಾಮ್ರಾಜ್ಯದ ಶಕ್ತಿಯಿಂದ ತುಂಬಲ್ಪಡಲಿ ಅಪ್ಪ. ಆ ಪರಲೋಕದ ಮಹಿಮೆಯಿಂದ ತುಂಬಲ್ಪಡಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ನಮ್ಮಲ್ಲಿರುವ ಕತ್ತಲೆ ಲಯವಾಗಿ ಹೋಗಲಿ. ಕತ್ತಲೆಯ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಚಿಂತೆಗಳು, ಎಲ್ಲ ಆಲೋಚನೆಗಳು ಸಂಪೂರ್ಣವಾಗಿ ನಶಿಸಿ ಹೋಗಲಿ. ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಚಿಂತೆಗಳು ನಮ್ಮಲ್ಲಿ ಬರಲಿ ಅಪ್ಪ. ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರ. ಯೇಸುವೆ ವಂದನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.